ಕೃಷಿಕರುಗಳು ಇವತ್ತಿನ ದಿವಸ ಕೋಟ್ಯಾಧೀಶ್ವರ ಆಗೋದಕ್ಕೆ ಯಾವುದೇ ಸಂದೇಹನೂ ಇಲ್ಲ. ಇದು ನಾಲ್ಕಂಬಿಟ್ಟು ಒಂದು ಎಕರೆಗೆ ನಿಮ್ಗೆ 2 ಲಕ್ಷ ಸಿಗುತ್ತೆ ಅಂತಂದರೆ ಗೊಬ್ಬರನೂ ಆಯಿತು, ಅರಗೂ ಬಂತು, ನಿಮಗೆ ಅಡಿಕೆನೂ ಇಂಪ್ರೂವ್ ಆಯಿತು, ಅಥವಾ ತೆಂಬು ಇಂಪ್ರೂವ್ ಆಯಿತು, ತ್ರಾಸನೂ ಕಮ್ಮಿ ಆಯಿತು, ಉಳುಮೆ ಮಾಡೋಂಗಿಲ್ಲ, ಏನಿಲ್ಲ, ಡ್ರಿಪ್ ಲೈನರ್ ಹಾಕೊಂಡು ಮಾಡ್ಬೋದು. ಯಾಕೆ ಮಾಡಬಾರ್ದು? LAC ಲ್ಯಾಕ್ ಬೈ ಲ್ಯಾಕ್ಸ್ ಆಫ್ ಇನ್ಸೆಕ್ಟ್ ಫಾರ್ ದಿ ಲ್ಯಾಕ್ಸ್ ಆಫ್ ರುಪೀಸ್ ಅಂತ. ಕರ್ನಾಟಕಕ್ಕಿಂತ ಉತ್ತಮವಾದಂಥ ರಾಜ್ಯ ಇಡೀ ಇಂಡಿಯಾ ದೇಶದಲ್ಲಿ ಎಲ್ಲೂ ಇಲ್ಲ. ನಾವ್ಯಾಕೆ ಮಾಡಬಾರ್ದು? ನಿಮ್ಮ ತಿಪ್ಪೇಗುಂಡಿ ಇವತ್ತಿನ ದೇಶದ ಪ್ರಗತಿಗೆ ಕಾರಣ ಅಂತ ಹೇಳ್ತೀನಿ ನಾನು. ಒಂದು ಗಿಡದಲ್ಲಿ 30 kg ಬಂತು ಅಂದ್ರೆ 30 kg ಬತ್ತನೇ ಇರಬೇಕು 20 ವರ್ಷ. ಅವ್ರು ಇಲ್ಲ ಅಂತಂದ್ರು 15 ಲಕ್ಷ ರೂಪಾಯಿವರೆಗೂ ಸಂಪಾದನೆ ಮಾಡಿದ್ದಾರೆ ಅರಗು ಕೃಷಿ. ಅಡಿಕೆ ಗಿಡ ಅವ್ರು ಚೆನ್ನಾಗಿ ಬರಬೇಕು, ಜೊತೆಗೆ ಭೂಮಿ ತಾಯಿ ಚೆನ್ನಾಗಿರ್ಬೇಕು, ಅದ್ರ ಜೊತೆಗೆ ಇವನು ಹಸು ಸಾಕಂಗೂ ಇರಬೇಕು, ಅದ್ರ ಜೊತೆ ಇವನಿಗೆ ನೈಟ್ರೋಜನ್ ಕನ್ಸರ್ವ್ ಆಗಬೇಕು, ಮತ್ತೆ ಕಾರ್ಬನ್ ಎನ್ರಿಚ್ ಮಾಡಬೇಕು. ಇದೆಲ್ಲ ಆದ್ಮೇಲೆ ಅರಗನು ಕೂಡ ಹೆಂಗ್ ತಯಾರು ಮಾಡಬೇಕು? 100 ಗ್ರಾಮ್ ಕಟ್ಟಿದ್ರೆ ಒಂದು ಗಿಡಕ್ಕೆ ನೀವು 1 kg ಅಷ್ಟು ಹಾರ್ವೆಸ್ಟ್ ಮಾಡ್ಬೋದು ಅರಗು. ಇದು 6 ತಿಂಗಳಿಗೆಲ್ಲ ಬಂದ್ಬಿಡುತ್ತೆ. 1000 kg ಅಂತಂದ್ರೆ ಇಂಟು 200 ಅಂತಂದ್ರೆ 2 ಲಕ್ಷ ರೂಪಾಯಿ. ಇಲ್ಲಿಗೆ ನೀವೇನು ಜಾಸ್ತಿ ಏನು ಖರ್ಚು ಮಾಡಲ್ಲ. ಬೇರೆ ಯಾವ ಕೇಂದ್ರದಲ್ಲೂ, ಯಾಕೆಂದ್ರೆ ಅವ್ರಿಗೆ ಗೊತ್ತೇ ಇಲ್ವಲ್ಲ ಫಸ್ಟ್ ಆಫ್ ಆಲ್. ಆಮೇಲೆ ನಿಮ್ಗೆ 45 ಡೇಸ್ಗೆಲ್ಲ ನಿಮ್ಗೆ 1 ಅಡಿಯಷ್ಟು ನಿಮ್ಗೆ ಗಿಡ ಬಂದ್ಬಿಡುತ್ತೆ. ಆವಾಗ ಮಾರ್ಟಾಲಿಟಿ ಇರಲ್ಲ, ಇಲ್ಲಿ ಸತ್ತೋಗೋ ಚಾನ್ಸಸ್ ಕಡಿಮೆ ಇರುತ್ತದೆ. ಒಂದು, ನಿಮ್ಮ ಭೂಮಿ ತಾಯಿನಿಗೆ ಪರ್ಚದ್ನಿಗೆ ನಿಲ್ಸ್ಬೇಕು, ಪರ್ಚಬಾರ್ದು ಜಾಸ್ತಿ. ಸ್ಟಿಚ್ ಮಾಡೋಕ್ಕಾಗಲ್ಲ, ಭೂಮಿ ತಾಯಿ ಸ್ಕಿನ್ ಎಲ್ಲ ಹೊಡೆದ್ಬಿಟ್ಟು. ಯುವರ್ ಮದರ್ ಅರ್ತ್ ಈಸ್ ಇನ್ ಅಪೋಲೋ ಹಾಸ್ಪಿಟಲ್ ICU ನಲ್ಲಿ ಇದ್ದಾಳೆ. ಒಂದು ಎಕರೆ ಕಬ್ಬು ಬೆಳಿತೀನಿ ಅಂತಾನೆ ಎಷ್ಟು ಸಾರಜನಕ ರಂಜಕ ಆಗ್ತದೆ ಅಂತ ತಿಳ್ಕೊಂಡಿರಲ್ಲ. ನಮ್ಮ ಭೂಮಿ ತಾಯಿ ಆ ICU ನಿಂದ ವೆಂಟಿಲೇಟರ್ಗೆ ಹೋಗ್ತಾಳೆ. ವೆಂಟಿಲೇಟರ್ಗೆ ಹೋದ್ರೆ 1 point she will be passed away. ಆವಾಗ ನಿನ್ನ ಭೂಮಿ ಬರಡಾಗುತ್ತೆ. ಟುಡೇ ವಾಟ್ ಎವರ್ ದ ಫುಡ್ ವಿ ಆರ್ ಟೇಕಿಂಗ್ ಇಸ್ ನಥಿಂಗ್ ಬಟ್ ಸ್ಲೋ ಪಾಯ್ಸನ್. ನಲ್ಲಿ ಕಾರ್ಬನ್ ಅನ್ನೋದು ಎನ್ರಿಚ್ ಆಗಿ 1% ಬಂದ್ಬಿಟ್ರೆ ನಿಮ್ಮ ಭೂಮಿ ತಾಯಿ ಓಜರ ಆಗೋಯ್ತಾಳೆ. ನಾನು ಯಾವಾಗಲೂ ಹೇಳೋದೇನು, ಒಂದು ತಿಪ್ಪೇಗುಂಡಿ, ನಿಮ್ಮ ತಿಪ್ಪೇಗುಂಡಿ ಇವತ್ತಿನ ದೇಶದ ಪ್ರಗತಿಗೆ ಕಾರಣ ಅಂತ ಹೇಳ್ತೀನಿ. ನನಗೆ 100 ಮೊಟ್ಟೆಗೆ 75 kg ಗೂಡು ಬೇಕು ಅಂತಂದ್ರೆ ನನಗೆ 20 ವರ್ಷ ಆದ್ರೂ 75 kg ಬರ್ತಾ ಇರಬೇಕು. ಒಂದ್ಸರಿ 90 kg ಬಂದ್ಬಿಟ್ಟು ಒಂದ್ಸತಿ 9 kg ಬರೋದು ನನಗೆ ಬೇಕಾಗಿಲ್ಲ. ವಿಷಮುಕ್ತ ಕೃಷಿಯನ್ನ ಮಾಡ್ಬೋದು, ಇಲ್ಲಿ ರಾಸಾಯನಿಕ ಮುಕ್ತ ಕೃಷಿಯನ್ನ ಮಾಡ್ಬೋದು. ಇದು ಜಾಸ್ತಿ ಖರ್ಚಾಗಬಾರ್ದು, ಆಳ್ ನಂಬ್ಕೋಬಾರ್ದು. ನಮ್ಮಲ್ಲಿ ಅವರೆಕಾಯಿ ಮಾರ್ದಂಗೆ ತೊಗರಿಕಾಯಿ ಮಾರ್ದಂಗೆ ಅವರು ಅರಗನಿಗೆ ಮಾರ್ತಾವ್ರೆ ಬುಟ್ಟಿಲ್ಲ. ಇನ್ನೊಬ್ಬ ವಾಣಿಜ್ಯೋದ್ಯಮಿ ಅದನ್ನ ತಗೊಂಡೋಗ್ಬಿಟ್ಟು ಅದನ್ನ ಪ್ರಾಸೆಸ್ ಮಾಡ್ಕೊಂಡು ಅದನ್ನ ಎಕ್ಸ್ಪೋರ್ಟ್ ಮಾಡ್ಕೊತಾವನೆ. ಇದು ಅರಗ್ ತಯಾರು ಮಾಡ್ತೀನಿ ಅಂದ್ರೆ ಅರಗನು ತಯಾರು ಮಾಡ್ಕೋಬಹುದು. ಇಲ್ಲ ಸ್ವಾಮಿ, ನಾ ಅಡಕೆ ತೋಟ ಚೆನ್ನಾಗಿರ್ಬೇಕು, ನಾ ಅರ್ಗೆ ಮಾಡಲ್ಲ ಅಂದ್ರೆ ಅದಕ್ಕೂ ಹೋಗ್ಬೋದು. ಯಾವತ್ತು ತಾಯಿ ಮಕ್ಕಳಿಗೆ ಕೆಟ್ಟದ್ ಬಯಸಲ್ಲ, ಆದ್ರೆ ಭೂಮಿ ತಾಯಿ ದೇವತೆ. ನಾನು ದೇವಸ್ಥಾನಕ್ಕೆ ಹೋಗಕ್ಕೆ ಇಷ್ಟಪಡಲ್ಲ, ಭೂಮಿ ತಾಯಿ ನೋಡಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ ಬೆಳಿಗ್ಗೆ ಅನ್ನ ಕೊಡೋಳು ಭೂಮಿ ತಾಯಿ. ನಮಸ್ತೆ ರೈತ ಬಾಂಧವರೇ, ಗುಡ್ ಮೈಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲ್ಕನಿ. ಕಳೆದ ಒಂದು ವಿಡಿಯೋದಲ್ಲಿ ಈ ಒಂದು ಹಸಿರಲ್ಲೇ ಗೊಬ್ಬರವಾಗಿಯೂ ಕೂಡ ಬಳಕೆ ಮಾಡುವಂತ ಈ ಒಂದು ಗಿಡದ ಬಗ್ಗೆ ಮಾಹಿತಿನ ಕೊಟ್ರು. ಅದನ್ನ ಅರಗು ಕಲ್ಟಿವೇಶನ್ ಕೂಡ ಮಾಡಬಹುದು ಅಂತ ಹೇಳಿದ್ರು. ಅದರ ಜೊತೆಗೆ ಈಗ ಕೃಷಿ ಭೂಮಿಗೆ ಅದನ್ನ ನಾವು ಮಣ್ಣಿಗೆ ಸೇರಿಸಿದ್ರು ಕೂಡ ಎಷ್ಟೆಲ್ಲ ಉಪಯೋಗ ಆಗುತ್ತೆ ಅಂತ ಹೇಳಿದ್ರು. ಈಗ ಅರಗುನ ಈ ಒಂದು ಗಿಡಕ್ಕೆ ಯಾವ ರೀತಿಯಾಗಿ ಕಲ್ಟಿವೇಟ್ ಮಾಡ್ತಾರೆ ಅದ್ರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿನ ಶ್ರೀಕಂಠ ಸ್ವಾಮಿ ಸರ್ ಹತ್ರ ಕೇಳೋಣ ಬನ್ನಿ. ಸರ್ ನಮಸ್ಕಾರ. 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 ಈ ಗಿಡಕ್ಕೆ ಹೆಂಗೆ ನೀವು ಅರಗುನ ನೀವು ಅಳವಡಿಕೆ ಮಾಡ್ತೀರಾ? ನೋಡಿ ಈಗ ನಾನು ಹೇಳಿದ್ದೀನಿ, ಅರಗು ಅಂದ ತಕ್ಷಣ ನಮ್ಮ ರೈತರುಗಳು ಏನ್ ತಿಳ್ಕೊಂಡ್ಬಿಡ್ತಾರೆ ಅಂದ್ರೆ ಇದೊಂದು ಅಂಟು ಮರದಲ್ಲಿ ಬರ್ತದೆ ಅಂತ ತಿಳ್ಕೊತಾರೆ. ಅರಗು ಇಟ್ ಈಸ್ ಎ ಅನಿಮಲ್ ಹಾರಿಜನ್ ಅಂತ. ಅದು ಒಂದು ಕೀಟದಿಂದ ಉತ್ಪತ್ತಿ ಆಗತಕ್ಕಂಥ ಒಂದು ಅಂಟು ದ್ರವ. ಅದು ಆ ಅಂಟು ದ್ರವ ಅರಗಿನಿಂದ ಬರ್ತಕ್ಕದ್ದು, ಒಂದು ಇನ್ಸೆಕ್ಟ್ ಇಂದ, ಅಂದ್ರೆ ಅರಗು ಕೀಟ ಅಂತಾನೆ ಕರಿತೀವಿ. ಅದನ್ನ ನಾವು ಇಂಗ್ಲಿಷ್ ಅಲ್ಲಿ ಕೆರಿಯಲಕ್ಕ ಅಂತ ಕರಿತೀವಿ, ಅಂದ್ರೆ ಲ್ಯಾಕ್ ಇನ್ಸೆಕ್ಟ್ ಅಂತಾರೆ. ಲ್ಯಾಕ್ LAC ಲ್ಯಾಕ್ ಬೈ ಲ್ಯಾಕ್ಸ್ ಆಫ್ ಇನ್ಸೆಕ್ಟ್ ಫಾರ್ ದಿ ಲ್ಯಾಕ್ಸ್ ಆಫ್ ರುಪೀಸ್ ಅಂತ. ಈಗ ಈ ಒಂದು ಗಿಡವನ್ನ ಎಲ್ಲಿ ಉತ್ತಮವಾದಂತ ಒಂದು ಪ್ಲೈನ್ ಆಗಿದ್ದು ನೀರಾವರಿ ಇರತಕ್ಕಂಥ ಪ್ರದೇಶಗಳಲ್ಲಿ 2.5 ಎಕರೆ ಜಮೀನಲ್ಲಿ ಇವತ್ತಿನ ದಿವಸ ರಾಂಚಿನಲ್ಲಿ ನಾನು ಪ್ರಾಕ್ಟಿಕಲ್ ಆಗಿ ನೋಡಿದಾಗ ಅವ್ರು ಇಲ್ಲ ಅಂತಂದ್ರೆ 15 ಲಕ್ಷ ರೂಪಾಯಿವರೆಗೂ ಸಂಪಾದನೆ ಮಾಡಿದ್ದಾರೆ ಅರಗು ಕೃಷಿನಲ್ಲಿ. ಈ ಒಂದು ಗಿಡವನ್ನ ಹಾಕೊಂಡು, ಅಂದ್ರೆ ಪ್ಲೈನ್ ಆಗಿದ್ದು ನೀರಾವರಿ ಇರ್ತಕ್ಕಂಥ ಜಾಗದಲ್ಲಿ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ನೋಡಿ, ಈಗ ಇದು ಎಲ್ಚಿ ಗಿಡ. ಈ ಎಲ್ಚಿ ಗಿಡದ ಸ್ಪೇಸಿಂಗೇ ಬೇರೆ ಇರುತ್ತೆ. ಇದು ನೀರಾವರಿ ಇಲ್ಲದೆ ಇರತಕ್ಕಂಥ, ಇದು ಇದು 0 ಫೈಟ್ ಅಂತ ಕರಿತೀವಿ. ಇದು ನೀರೇ ಇಲ್ಲದೆ ಇರೋ ಜಾಗದಲ್ಲಿ ಬೆಳೀತಕ್ಕಂಥ ಒಂದು ಗಿಡ. ಇದನ್ನ ಬೇರೆ ಯಾವುದು ಆಡು ಮೇಯೋದಿಲ್ಲ, ನೀರು ಬೇಕಾಗಿಲ್ಲ, ಇದ್ರ ಪಾಡಿಗೆ ಇದು ಬರುತ್ತದೆ. ಇದು ದೈವದತ್ತವಾಗಿ ಕೊಟ್ಟಿರ್ತಕ್ಕಂಥ ಒಂದು ಸಂಪನ್ಮೂಲ. ಅದೇ ತರ ಇದು ಕೂಡ ದೈವದತ್ತವಾಗಿ ಕೊಟ್ಟಿರ್ತಕ್ಕಂಥ ಸಂಪನ್ಮೂಲ. ಇದು ನಾನು ಕ್ರಿಯೇಟ್ ಮಾಡಿರೋದಲ್ಲ. ಅರಗುನ ತಯಾರು ಮಾಡ್ತಕ್ಕಂಥ ಕೀಟನೂ ಕೂಡ ದೈವದತ್ತವಾಗಿ. ಅಂದ್ರೆ ನಾನು ಯಾವಾಗಲೂ ರೈತರಿಗೆ ಹೇಳೋದೇನು ಅಂತಂದ್ರೆ, ಯು ಪ್ಲೀಸ್ ರನ್ ಬಿಹೈಂಡ್ ದಿ ಗಾಡ್ ಗಿವನ್ ರಿಸೋರ್ಸಸ್. ಯಾವುದು ದೈವದತ್ತ ಕೊಟ್ಟಿರ್ತಕ್ಕಂಥ ಸಂಪನ್ಮೂಲದಿಂದ ಓಡೋಗ್ರಿ, ನೀವು ಬದುಕ್ತೀರಿ. ಮ್ಯಾನ್ ಮೇಡ್ ಮೆಟೀರಿಯಲ್ಸ್ ಇಂದ ಬರಬೇಡಿ. ಶ್ರೀಕಾಂತ್ ಸ್ವಾಮಿ ಹೇಳ್ತಾವ್ರೆ ಅಂತ ಬರಕ್ ಹೋಗ್ಬೇಡಿ, ಬಟ್ ನೀವು ಕರೆಕ್ಟಾಗಿ ಅನಲೈಸ್ ಮಾಡಿ, ವಾಟ್ ಈಸ್ ವಾಟ್ ಅಂತ ಅನಲೈಸ್ ಮಾಡಿ. ಈಗ ನಿಮ್ಗೆ ಅರಗು ಕೃಷಿಗೆ ಅಂತ ಬಂದಾಗ ಇದು ನಾವು ಇದನ್ನ ಡಿಫರೆಂಟ್ ಸ್ಪೇಸಿಂಗ್ ಅಲ್ಲಿ ಹಾಕ್ತಿವಿ. ಅಂದ್ರೆ 3 into 3 ಅಂತ ಆಗಿದ್ರೆ, ಅಂದ್ರೆ 3 into 3 ಅಂದ್ರೆ ಗಿಡದಿಂದ ಗಿಡಕ್ಕೂ 3 ಅಡಿ, ಸಾಲಿನ ಸಾಲಕ್ಕೂ 3 ಅಡಿ ಆಗಿದಾಗ 4840 ಗಿಡವನ್ನ 1 ಎಕರೆಗೆ ಹಾಕ್ಬೋದು. ಬಟ್ ಅವನು ನೀರಾವರಿ ಇರಬೇಕು.
ಈಗ ನಮ್ಮ ರೈತ ಏನ್ ಮಾಡಿದಾನೆ 9 ಅಡಿ 9 ಅಡಿನಲ್ಲಿ ಅವ್ನ ಅಡಿಕೆ ಹಾಕೊಂಡ 570 ಗಿಡ ಹಾಕೊಂಡವನ ಅಡಿಕೆನ. ನನ್ನ ಕಾನ್ಸೆಪ್ಟ್ ಏನು, ಅಡಿಕೆ ಗಿಡ ಅವನು ಚೆನ್ನಾಗಿ ಬರ್ಬೇಕು, ಜೊತೆಗೆ ಭೂಮಿ ತಾಯಿ ಚೆನ್ನಾಗಿರ್ಬೇಕು, ಅದ್ರ ಜೊತೆ ಇವನು ಹಸು ಸಾಕಂಗೂ ಇರ್ಬೇಕು, ಅದ್ರ ಜೊತೆ ಇವನಿಗೆ ನೈಟ್ರೋಜನ್ ಕನ್ಸರ್ವ್ ಆಗಬೇಕು, ಮತ್ತೆ ಕಾರ್ಬನ್ ಎನ್ರಿಚ್ ಮಾಡಬೇಕು. ಇದೆಲ್ಲ ಆದ್ಮೇಲೆ ಅರಗನು ಕೂಡ ಹೆಂಗ್ ತಯಾರು ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಈಗ 9 ಅಡಿ 9 ಅಡಿಯಲ್ಲಿ ಆಗಿರ್ತಕ್ಕಂಥದಕ್ಕೆ 3 ಅಡಿ ಬಿಟ್ಬಿಟ್ಟು ಒಂದು ಪೇರ್ ಮಾಡ್ತೀನಿ ಅಂತ ಇಟ್ಕೊಳ್ರಿ. ಒಂದು ಪೇರ್ ಮಾಡ್ತೀನಿ, ಅಲ್ಲಿ 3 ಅಡಿ 3 ಅಡಿಗೆ ಒಂದು ಡ್ರಿಪ್ ಲೈನರ್ ಹಾಕ್ಬಿಡ್ತೀನಿ. 1000 ಗಿಡ ಇದೆ ಅಂತ ತಿಳ್ಕೊಳ್ಳಿ. 1000 ಗಿಡ ಇದ್ರೆ ಇದು ನಮ್ಮ ಯಾವ ತರ ಹಿಪ್ನೇರಳೆ ಗಿಡದಲ್ಲಿ ಬುಷ್ ಹೆಂಗ್ ಬರುತ್ತೆ ನೀಟಾಗಿ, ಅದು ಮೊದಲನೇ ಸತಿ ಇದು ಒಂದಿರುತ್ತೆ, ಇಲ್ಲಿ ಈ ಕಾಂಡ ಇಲ್ಲಿ ಒಂದಿರುತ್ತೆ. ಅದನ್ನ ಅರ್ಧ ಅಡಿ ಕಟ್ ಮಾಡಿದ್ಮೇಲೆ ಸೈಡ್ ಟಿಲ್ಲರ್ಸ್ ಬರುತ್ತೆ, ಕಪ್ ತರ ಸೈಡ್ ಟಿಲ್ಲರ್ಸ್ ಬರುತ್ತೆ. ಆವಾಗ ನಾವು ಎಲ್ಚಿ ಗಿಡಕ್ಕೆ ಯಾವ ತರ ಬ್ರೂಡ್ ಲ್ಯಾಕ್ನಿಗೆ ನಾವು ಇನಾಕ್ಯುಲೇಟ್ ಮಾಡ್ತೀವಿ, ಅದೇ ತರ ಇದಕ್ಕೂ ಕೂಡ ನಾವು ಬ್ರೂಡ್ ಲ್ಯಾಕ್ ಇನಾಕ್ಯುಲೇಟ್ ಅಂದ್ರೆ ಆ ಬ್ರೂಡ್ ಲ್ಯಾಕ್ ಅನ್ನೋದನ್ನ ನಾವು ಈಗ ಲಾಸ್ಟ್ ಟೈಮ್ ನಾವು ಮಾಡಿದಾಗ ಇನಾಕ್ಯುಲೇಟ್ ಮಾಡ್ತಾ ಇದ್ವಲ್ಲ ನೋಡಿ, ಬಟ್ಟೆ ಎಲ್ಲ ಸುತ್ತಿ ಅದಕ್ಕೆ ಮಲ್ಕ್ಲಾತ್ನ, ಅದೇ ತರ ಇಲ್ಲೂ ಕೂಡ ಡಿಪೆಂಡಿಂಗ್ ಅಪಾನ್ ದಿ ಬಯೋಮಾಸ್ ಎಷ್ಟೆತ್ರ ಬೆಳೆದಿದೆ ಅನ್ನೋದ್ರ ಮೇಲೆ ನಾವು ಬ್ರೂಡ್ ಲ್ಯಾಕ್ನ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಇದೊಂದು ಶೂಟ್ ತಗೋತೀರಾ ಅಂತ ಇಟ್ಕೊಳ್ಳಿ, ಇದೊಂದು ಶೂಟ್ಗೆ ನಾವು ಸುಮಾರು ಒಂದು 60 ಗ್ರಾಮ್ನಷ್ಟು ನಾವು ಬ್ರೂಡ್ ಲ್ಯಾಕ್ ಹಾಕ್ತೀವಿ ಅಂತ ಇಟ್ಕೊಳ್ಳಿ. 60 ಗ್ರಾಮ್ನಷ್ಟು ಅಂದ್ರೆ ಇಲ್ಲಿ ನಾವು ಬ್ರೂಡ್ ಲ್ಯಾಕ್ ಇನಾಕ್ಯುಲೇಷನ್ ಮಾಡುವಾಗ ನಾವು ಅಲ್ಲಿಗೆ ಹೋಗಿ ಪ್ರಾಕ್ಟಿಕಲ್ ಆಗಿ ವಿಸಿಟ್ ಕೊಟ್ಟು ಅವ್ರಿಗೆ ಎಷ್ಟು ಬಿತ್ತನೆಯನ್ನ ಬ್ರೂಡ್ ಲ್ಯಾಕ್ ಅಂತಂದ್ರೆ ಬೀಜವನ್ನ ಎಷ್ಟು ತರಬೇಕು ಅನ್ನೋದನ್ನ ನಾವು ಕ್ವಾಂಟಿಫೈ ಮಾಡಿ ಹೇಳ್ತೀವಿ, ಆಯ್ತಾ. ಎಕ್ಸಾಂಪಲ್ ಈಗ ನೀವು ಫಾರ್ ಎಕ್ಸಾಂಪಲ್ 100 ಗ್ರಾಮ್ ಕಟ್ಟಿದ್ರೆ ಒಂದು ಗಿಡಕ್ಕೆ ನೀವು 1 kg ಅಷ್ಟು ಹಾರ್ವೆಸ್ಟ್ ಮಾಡ್ಬೋದು ಅರ್ಗನ. ಈಗ ನಿಮ್ಗೆ ಸುಮಾರು ಇಲ್ಲ ಅಂತಂದ್ರೆ ಕೂಡ ನಿಮ್ಗೆ ಒಂದು 2000 ಗಿಡ ಇದೆ ಅಂತ ಇಟ್ಕೊಳ್ಳಿ, 2000 ಪಿಟ್ ಇದೆ, ಏನೋ 3 ಅಡಿ 3 ಅಡಿ 3 ಅಡಿನಲ್ಲಿ ಪಿಟ್ ಇದೆ ಅಂತ ಇಟ್ಕೊಳ್ಳಿ, 2000 ಗಿಡ ಇದೆ. ಇದು 6 ತಿಂಗಳಿಗೆಲ್ಲ ಬಂದ್ಬಿಡುತ್ತೆ, 6 ತಿಂಗಳಿಗೆಲ್ಲ ಬಂದ್ಬಿಡುತ್ತೆ, ಹಿಪ್ನೇರಳೆ ಕಡಿ ತರ ಬಂದ್ಬಿಡುತ್ತೆ ಇದು, ಆಯ್ತಾ. ಸೊ 6 ತಿಂಗಳಿಗೆ ಒಂದ್ಸತಿ ನೀವು ಇದಕ್ಕೆ ಇನಾಕ್ಯುಲೇಟ್ ಮಾಡ್ಬೋದು. ಸೊ ಈಗ ಒಂದು ಪಿಟ್ಟಲ್ಲಿ ನೀವು ಇವತ್ತಿನ ದಿವಸ ಅರ್ಧ kg ಅರಗನಿಗ ನೀವು ತಯಾರು ಮಾಡಿದ್ರು ಕೂಡ, ಅರ್ಧ kg ಅರಗನಿಗ ನೀವು ತಯಾರು ಮಾಡಿದ್ರೆ 2000 kg ಆಯ್ತು. ಅಥವಾ 2000 ಗಿಡ ಜಾಗದಲ್ಲಿ ನೀವು ಅರ್ಧ kg ತಯಾರು ಮಾಡಿದ್ರು ಕೂಡ 1000 kg ಆಯ್ತು. ಆ 1000 kgನ ನಾವು ಹೇಳ್ದಂಗೆ ಪ್ರಾಸೆಸ್ ಮಾಡಿ ವಾಶ್ ಮಾಡಿ ನಮಗೆ ಸ್ಕ್ರೇಪಡ್ ಲ್ಯಾಕ್ ಅಂತ ನೀವು ಕೊಟ್ಟರು ಕೂಡ ನಾನು 1 kgಗೆ 200 ರೂಪಾಯಿ ಕೊಟ್ಟು ತಗೋತೀನಿ. ಸೊ ಇವತ್ತಿನ ದಿವಸ ಅವನು ಅರ್ಧ kg ತಗೋತಾನೆ. ನಾನು ಯಾವಾಗಲೂ ಮೈನಸ್ ಸೈಡಲ್ಲೇ ಇರೋದು, ಯಾವಾಗಲೂ ನಾನು ಜಾಸ್ತಿ ಹೇಳ್ಬಿಟ್ಟು ಇದು ಮಾಡಕ್ ಹೋಗಲ್ಲ. ನಿಮ್ಗೆ ಇಲ್ಲಿ 1.5 kgನೂ ಬರ್ತದೆ, ಬಟ್ ನಾನು ಅರ್ಧ kgಗೆ ರೆಸ್ಟ್ರಿಕ್ಟ್ ಆಗ್ತೀನಿ, ಯಾಕೆಂದ್ರೆ ಅಡಿಕೆನೂ ಇರುತ್ತಲ್ಲ. ಸೊ ಈ ತರ ಹೇಳ್ಬಿಟ್ಟು ಸೊ ಈಗ ನಿಮ್ಗೆ ಅರ್ಧ kg ಅಂತಂದ್ರೂ ಕೂಡ 2000 ಗಿಡಕ್ಕೆ 1000 kg ಆಯ್ತು. 1000 kg ಅಂತಂದ್ರೆ ಇಂಟು 200 ಅಂತಂದ್ರೆ 2 ಲಕ್ಷ ರೂಪಾಯಿ ಆಯ್ತು. ಇಲ್ಲಿಗೆ ನೀವೇನು ಜಾಸ್ತಿ ಏನು ಖರ್ಚು ಮಾಡಲ್ಲ. ಇದಕ್ಕೇನು ನೀವು ಪ್ಲಾಂಟೇಶನ್ ಮಾಡೋದಕ್ಕೆ ಅಮ್ಮಮ್ಮ ಅಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ ಇನ್ಕ್ಲೂಡಿಂಗ್ ಸೀಡ್ಲಿಂಗ್ಸ್ ಪ್ಲಸ್ ಪ್ಲಾಂಟೇಶನ್ ಎಲ್ಲ ಸೇರಿ 20,000 ರೂಪಾಯಿ ಖರ್ಚಾಗ್ಬೋದು ಅಷ್ಟೇ. ಎಲ್ಲಿ ಸಿಗುತ್ತೆ ಸರ್ ಇದು ಬೀಜ? ಇದು ನಾವು ಬೀಜ ಇವ್ರಿಗೇನೆ ಸಪ್ಲೈ ಮಾಡಿದ್ದೀವಿ. ಈಗ 10,000 ಗಿಡ ಈಗ ನರ್ಸರಿ ಮಾಡ್ತಾ ಇದ್ದಾನೆ. ಮೊದಲನೇ ಹಂತದಲ್ಲಿ ನಾವು ಒಂದು 2,000 ಬೀಜ ಕೊಟ್ವಿ, ಅವನೇ ನರ್ಸರಿ ಮಾಡ್ಕೊಂಡು ಅವನೇ ಪ್ಲಾಂಟೇಶನ್ ಮಾಡ್ಕೊಂಡು. ಅಂದ್ರೆ ಈಗ ನಿಮ್ಮ ಹತ್ರ ಇದರ ಬೀಜಗಳು ದೊರೆಯುತ್ತದೆ? ಹೌದು, ಇಲ್ಲ ನನ್ನ ಹತ್ರನೇ, ಬೇರೆ ಯಾವ ಕೇಂದ್ರದಲ್ಲೂ. ಯಾಕೆಂದ್ರೆ ಅವ್ರಿಗೆ ಗೊತ್ತೇ ಇಲ್ವಲ್ಲ. ಫಸ್ಟ್ ಆಫ್ ಆಲ್ ಬೇರೆ ಕೇಂದ್ರಗಳಲ್ಲಿ ಯಾರಿಗೂ ಕೃಷಿ ಬಗ್ಗೆ ಮಾತಾಡೋದಕ್ಕೆ ಅವ್ರಿಗೆ ಗೊತ್ತೇ ಇಲ್ವಲ್ಲ. ಈ ಬೀಜ ಬೇಕು ಅಂದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಚಿ ಬೀಜವನ್ನು ನರ್ಸರಿ ಮಾಡ್ಕೊಡ್ತಾ ಇದೀವಿ. ಮತ್ತೆ ಫ್ಲೆಮಿಂಜಿಯಾ ಸಿಮಲೈಟ ಬೀಜವನ್ನು ಮಾಡಿ ಇವತ್ತಿನ ದಿವಸ ನರ್ಸರಿ ಬಾರಿ ಮಾರಾಟನೂ ಮಾಡಿದ್ದಾರೆ. ಮೆಣಸು ಕಾಳು ತರ ಇರುತ್ತೆ, ಕಪ್ಪಗಿರುತ್ತೆ. ಇದು ಸೀಡ್ ಕೊಟ್ಟು ಬಹಳ ಮಂದ. ಅದಕ್ಕೆ ನಾವೇನ್ ಮಾಡ್ಬೇಕು ಅಂತಂದ್ರೆ ಹಿಂದಿಲ್ ದಿವಸನೇ ಉಗುರು ಬೆಚ್ಚಗಿರ್ತಕ್ಕಂಥ ನೀರಿಗೆ ಉನಿ ಹಾಕ್ಬಿಡ್ಬೇಕು. ಅಂದ್ರೆ ಅದು ಒಂದ್ ಸ್ವಲ್ಪ ಮೃದುವಾಗಬೇಕು. ಆ ಮೃದುವಾದ್ಮೇಲೆ ನೀವು ಯಾಸ್ ಯೂಶುವಲ್ ನೀವು ಬೇರೆ ನರ್ಸರಿ ಮಾಡೋ ಹಂಗೆ 1:1:1 ಅಂದ್ರೆ 1 kg ಎರೆಹುಳು ಗೊಬ್ಬರ ಅಥವಾ 1 kg ನಮ್ಮ ಸಾವಯವ ಗೊಬ್ಬರ ಪ್ಲಸ್ 1 kg ರೆಡ್ ಅರ್ತ್ ಪ್ಲಸ್ 200 ಗ್ರಾಮ್ ಕಾಯಿರ್ಪಿಟ್ ಡಸ್ಟು ಇದಿಷ್ಟು ಮಿಕ್ಸ್ ಮಾಡಿ ಅರ್ಧ kg ಪ್ಯಾಕೆಟ್ ಹಾಕೊಂಡು ಹೋಗ್ಬಿಟ್ಟು ಆ ಬೀಜವನ್ನು ಹಾಕಿದಾಗ ನಿಮಗೆ 1 ತಿಂಗಳಲ್ಲಿ 45 ಡೇಸ್ಗೆಲ್ಲ ನರ್ಸರಿ ರೆಡಿ ಆಗ್ಬಿಡುತ್ತೆ. ಅಂದ್ರೆ ಹಿಂದಿಲ್ ದಿವಸ ಹಾಕ್ಬಿಟ್ಟು ಅದನ್ನ ಉನಿ ಹಾಕ್ಬೇಕು. ಉನಿ ಹಾಕ್ಬಿಟ್ಟು ಮತ್ ಮಾರ್ನಾಗ ತಗೊಳ್ಳಿ. ಏನಿಲ್ಲ, ನೀವು ಟಿಶ್ಯೂ ಪೇಪರ್ ಹಾಕೊಂಬಿಟ್ಟು ನಮ್ದು ಬಟರ್ ಪೇಪರ್ ಬರುತ್ತಲ್ಲ ಅದ್ರ ಮೇಲೆ ಹಾಕೊಂಬಿಟ್ಟು ಮತ್ತೆ ಡೈರೆಕ್ಟ್ ಆಗಿ ನೀವು ಪ್ಯಾಕೆಟ್ ಹಾಕಬಹುದು. ಏನ್ ಪ್ರಾಬ್ಲಮ್ ಇದೆ, ಬೇರೆ ನರ್ಸರಿ ಮಾಡ್ದಂಗ್ ಮಾಡ್ಕೊಂಡು ಹೋಗಿ. ಆಮೇಲೆ ನಿಮ್ಗೆ 45 ಡೇಸ್ಗೆಲ್ಲ ನಿಮ್ಗೆ 1 ಅಡಿಯಷ್ಟು ನಿಮ್ಗೆ ಗಿಡ ಬಂದ್ಬಿಡುತ್ತೆ. ಆ ಗಿಡವನ್ನ ಟ್ರಾನ್ಸ್ಪ್ಲಾಂಟ್ ಮಾಡ್ಕೋಬಹುದು. ಬಟ್ ಕೆಲವರು ಏನ್ ಮಾಡ್ತಾರೆ, ಸರ್ ನಾ ಬೀಜನೇ ಡೈರೆಕ್ಟ್ ಆಗಿ ಹಾಕ್ಬಿಡ್ತೇನೆ. ನೀವು ಫೀಲ್ಡ್ ಅಲ್ಲಿ ನೀವು ಮಾನಿಟರ್ ಮಾಡೋದು ಬಹಳ ಕಷ್ಟ. ಅದಕ್ಕೋಸ್ಕರ ನಾನು ನಮ್ಮ ರೈತರಿಗೆ ಏನ್ ಹೇಳ್ತೀನಿ ಅಂದ್ರೆ ಫಸ್ಟ್ ಇವ್ರ ದಿ ನರ್ಸರಿ, ಆವಾಗ ಮಾರ್ಟಾಲಿಟಿ ಇರಲ್ಲ, ಇಲ್ಲಿ ಸತ್ತೋಗೋ ಚಾನ್ಸಸ್ ಕಡಿಮೆ ಇರುತ್ತದೆ. ಅದಕ್ಕೋಸ್ಕರ ನಾವು ಇವಾಗ ಏನ್ ಮಾಡ್ತಾ ಇದೀವಿ ಅಂದ್ರೆ ಇವ್ರಿಗೇನೆ ಇವಾಗ ನಾವು ನಮ್ಮ ಟ್ರಸ್ಟ್ ಮುಖಾಂತರ ಇವ್ರಿಗೆ ನಾವು ಆಥರೈಸ್ ಮಾಡಿದೀವಿ. ಫುಲ್ ನರ್ಸರಿ ನೀವು ಮಾಡ್ಕೊಡ್ಬೇಕಣೆ, ಅದೇನ್ ಖರ್ಚು ವೆಚ್ಚ ಬರುತ್ತೆ ಅದೆಲ್ಲ ಕಳೆದು ನೀನು ಏನು ಮಾರ್ಜಿನಲ್ ಪ್ರಾಫಿಟ್ ಇಟ್ಕೋಬೇಕು ಅದು ಇಟ್ಕೋ, ನೀನು ರೈತರಿಗೆ ಹೆಲ್ಪ್ ಮಾಡು ಅಂತ ಹೇಳಿದೀನಿ. ಪಾಪ ಇವ್ರು ಮುಂದೆ ಬಂದಿದ್ದಾರೆ. ಸೊ ಆನ್ ಬಿಹಾಫ್ ಆಫ್ ದಿ ಟ್ರಸ್ಟ್, ಆನ್ ಬಿಹಾಫ್ ಆಫ್ ಮೈ ಸೆಲ್ಫ್
I am going to compliment Kantraju. He is going to support one side is the farming community, on the other side he is supporting the trust also. ಅದರಿಂದ ಅವನಿಗೂ ಕೂಡ ನಾನು ಕಾಂಪ್ಲಿಮೆಂಟ್ ಮಾಡಕ್ಕೆ ಇಷ್ಟಪಡ್ತೀನಿ. ಸೊ ಹೀಗೆ ನಮ್ಮ ರೈತರುಗಳು ಅರ್ಗುನೂ ತಗೋಬಹುದು ಮತ್ತೆ ಬೇರೆ ಮಲ್ಟಿಪಲ್ ಬೆನಿಫಿಟ್ಸ್ ಪಡೆಯುವಂತ ಅವಕಾಶ ಇರೋದ್ರಿಂದ, ಯಾಕೆಂದ್ರೆ ಇದು ಸರಿಯಾಗಿ ಗೊತ್ತಿಲ್ಲ ಯಾರಿಗೂ. ಈಗ 9/9 ಅಡ್ಕ ಆಮೇಲೆ ಟ್ರ್ಯಾಕ್ಟರ್ ತಗೊಂಡ್ಬಿಟ್ಟು ನಾನು ಉಳ್ತೀನಿ ಅಂತ ಹೇಳೋದು ಯಾವತ್ತೂ ಕೂಡ ಇದನ್ನೇ ನಾವು ಹೇಳೋದು ಯಾವಲ್ಲೂ 3 pillars ಆಫ್ ಕನ್ಸರ್ವಿಂಗ್ ಮದರ್ ಅರ್ತ್ ಅಂತ ಹೇಳ್ತೀವಿ. 3 pillars ಆಫ್ ಕನ್ಸರ್ವಿಂಗ್ ದಿ ಅಗ್ರಿಕಲ್ಚರ್ ಅಂತಂದ್ರೆ, ಒಂದು ನಿಮ್ಮ ಭೂಮಿ ತಾಯಿನಿಗೆ ಪರ್ಚದ್ನಿಗೆ ನಿಲ್ಲಿಸಬೇಕು, ಪರ್ಚಬಾರ್ದು ಜಾಸ್ತಿ, ಸ್ಟಿಚ್ ಮಾಡೋಕ್ಕಾಗಲ್ಲ ಭೂಮಿ ತಾಯಿ ಸ್ಕಿನ್ ಎಲ್ಲ ಹೊಡೆದ್ಬಿಟ್ಟು. ಈಗಾಗಲೇ ನಾವು ಅಬ್ಸರ್ವ್ ಮಾಡಿರೋ ಪ್ರಕಾರ, ಫುಲ್ ಸರ್ವೆ ಮಾಡಿರೋ ಪ್ರಕಾರ, ದಿ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟ್ ಇನ್ ದಿ ಫಾರ್ಮರ್ಸ್ ಫೀಲ್ಡ್ ಅಂದ್ರೆ ಅಗ್ರಿಕಲ್ಚರ್ ಫೀಲ್ಡಲ್ಲಿ 0.3% ಇದೆ. ಅಂದರೆ ಯುವರ್ ಮದರ್ ಅರ್ತ್ ಈಸ್ ಇನ್ ಅಪೋಲೋ ಹಾಸ್ಪಿಟಲ್ ICU-ನಲ್ಲಿ ಇದ್ದಾಳೆ, ಅಪೋಲೋ ಹಾಸ್ಪಿಟಲ್ ICU-ನಲ್ಲಿ ಇದ್ದಾಳೆ. ಈಗ ಮತ್ತೆ ಇವರುಗಳು ಅಮೋನಿಯಂ ಸಲ್ಫೇಟು, ಪೆಸ್ಟಿಸೈಡು, ಅದು ಇದು ಅಂತ ವಿಜ್ಞಾನ ಗೊತ್ತಿಲ್ಲದೇನೆ, ಆಮೇಲೆ ಎಷ್ಟು ಹಾಕ್ಬೇಕು ಅನ್ನೋದು ಗೊತ್ತಿಲ್ಲ. ಈಗ ಒಂದು ಎಕರೆ ಕಬ್ಬು ಬೆಳಿತೀನಿ ಅಂತಾನೆ ಎಷ್ಟು ಸಾರಜನಕ ರಂಜಕ ಹಾಕ್ತೀನಿ ಅಂತ ತಿಳ್ಕೊಂಡಿರಲ್ಲ. ಅವ್ನು DAP ಹಾಕ್ದ ನಾನು ಹಾಕ್ತೀನಿ ಸರ್ ಅಂತ ಈ ಥರ ಕ್ರೂಡಾಗಿ ಬಿಹೇವ್ ಮಾಡಿದಾಗ ಏನಾಗುತ್ತೆ ಅಂತಂದರೆ, ಮತ್ತೆ ನಮ್ಮ ಭೂಮಿ ತಾಯಿ ಆ ICU-ನಿಂದ ವೆಂಟಿಲೇಟರ್ಗೆ ಹೋಗ್ತಾಳೆ. ವೆಂಟಿಲೇಟರ್ಗೆ ಹೋದ್ರೆ 1 fine day she will be passed away. ಆವಾಗ ನಿನ್ನ ಭೂಮಿ ಬರಡಾಗುತ್ತೆ. ಈಗ 1969-72ನೇ ಇಸ್ವಿನಲ್ಲಿ ಪಂಜಾಬ್ ಹ್ಯಾಸ್ ಬಿನ್ ಡಿಕ್ಲೇರ್ಡ್ ಆಸ್ ಎ ಬ್ರೆಡ್ ಬ್ಯಾಸ್ಕೆಟ್ ಆಫ್ ಇಂಡಿಯಾ. ಗ್ರೀನ್ ರೆವಲ್ಯೂಷನ್ ಅಂತ ಮಾಡಿದಾಗ ಈ ವೀಟ್ ನನಗೆ ಇಂಟ್ರಡ್ಯೂಸ್ ಮಾಡಿಬಿಟ್ಟು ಅವರು ಇಂಡಿಸ್ಕ್ರಿಮಿನೇಟ್ ಆಫ್ ಇದು ಅನುಪಾತ ಇಲ್ಲದೇನೆ ಪೆಸ್ಟಿಸೈಡು, ಗೊಬ್ಬರ ಎಲ್ಲನೂ ಹಾಕಿ ಇದು ಮತ್ತೆ ಮರುಕಳಿಸ್ಬೇಕಾ? ಇಲ್ಲಿ ಒಂದು ಸರಿ ನಿಮಗೆ ದೈವದತ್ತವಾಗಿ ಕೊಟ್ಟಿರ್ತಕ್ಕಂಥ ಜೆನೆಟಿಕ್ ಮೆಟೀರಿಯಲ್, ಈ ಜೀವತಂತುಗಳು, ನಮ್ಮ ತಾತ ಮುತ್ತಾತ ಅವ್ರ ತಾತ ಹೀಗೆ ಯಾವ್ಯಾವುದು ಜೀವತಂತುಗಳು ಬಂದಿದೆ ಅದನ್ನು ನಾವು ಕನ್ಸರ್ವ್ ಮಾಡಬೇಕು. ಅದನ್ನು ನಾವು ಕನ್ಸರ್ವ್ ಮಾಡಬೇಕಾದ್ರೆ ಫುಡ್ ಚೆನ್ನಾಗಿರಬೇಕು. ಟುಡೇ ವಾಟ್ ಎವರ್ ದ ಫುಡ್ ವಿ ಆರ್ ಟೇಕಿಂಗ್ ಇಸ್ ನಥಿಂಗ್ ಬಟ್ ಸ್ಲೋ ಪಾಯ್ಸನ್. ಇವತ್ತಿನ ದಿವಸ 3ನೇ ಕ್ಲಾಸ್ ಹುಡುಗಿ ನೋಟ್ಸ್ ತೋರ್ಸಕ್ಕೆ ಹೋಗ್ಬಿಟ್ಟು ಅಲ್ಲೇ ಕೊಲ್ಯಾಪ್ಸಾಗಿ ಸತ್ತೋಗಿದೆ. ನೀವು ನೋಡಿರ್ಬೇಕು ಪೇಪರಲ್ಲಿ, ಯೂಟ್ಯೂಬಲ್ಲೆಲ್ಲ ಬಂತು. ಯಾಕಾಯ್ತು? ಬಿಕಾಸ್ ಟುಡೇ ನೀವು ತಗೊಳ್ತಾ ಇರ್ತಕ್ಕಂಥ ಫುಡ್ಡು ಕೂಡ ಇವತ್ತಿನ ದಿವಸ ಫುಡ್ ಪಾಯ್ಸನ್ ಆಗಿರೋದ್ರಿಂದ ಇಟ್ ಈಸ್ ಗೋಯಿಂಗ್ ಟು ಅಫೆಕ್ಟ್ ಯುವರ್ ಎಂಡೋಕ್ರೈನಾಲಜಿ ಅಂತ ಹೇಳ್ತೀವಿ. ಒಂದು ಕಡೆ ಸಾಯಿಲ್ ಹೆಲ್ತ್ ಡಿಗ್ರೇಡೇಷನ್ ಆಯಿತು, ಆನ್ ದಿ ಅದರ್ hand ಹ್ಯೂಮನ್ ಹೆಲ್ತ್ ಡಿಗ್ರೇಡೇಷನ್ ಆಯಿತು. ಈಗ ಬೇರೆ ಪ್ರೈವೇಟ್ ಕಂಪ್ನಿಗಳು ಉಟ್ಕೊಂಡು ಈಗ ನೀವು ಒಳ್ಳೆ ಹೆಲ್ತ್ ಇನ್ಶೂರೆನ್ಸ್ ತಗೊಂಬಿಡಿ, ನಿಮಗೆ ಪ್ಯಾಕೇಜ್ ಚೆನ್ನಾಗಿದೆ, ನಿಮ್ಗೆ ಅಷ್ಟು ಕವರ್ ಆಗುತ್ತೆ, ಇಷ್ಟು ಕವರ್ ಆಗುತ್ತೆ. ನನ್ನ ಹತ್ರನೇ ಬೇಕಾದಷ್ಟು ಜನ ಬಂದವರೆ, ನಾನು ಹೇಳಿದ್ದೀನಿ ನನಗೆ ಯಾವ ಹೆಲ್ತ್ ಇನ್ಶೂರೆನ್ಸು ಬೇಡಪ್ಪ, ನಾನು ದೈವದತ್ತ ಕೊಟ್ಟಿರಂಗೆ ನಾನು ಯಾವ ಥರ ಮೇಂಟೈನ್ ಮಾಡ್ಕೋಬೇಕು ಆ ಥರ ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀನಿ. ಅದೇ ಥರ ನಮ್ಮ ರೈತರುಗಳು ಇವತ್ತಿನ ದಿವಸ ಒಂದು ವಿಷನ್ ಇಟ್ಕೊಂಡು ಕೃಷಿಯನ್ನ ಮಾಡಿದಂಥ ಪಕ್ಷದಲ್ಲಿ ಅವರು ಕೃಷಿಕರುಗಳು ಇವತ್ತಿನ ದಿವಸ ಕೋಟ್ಯಾಧೀಶ್ವರ ಆಗೋದಕ್ಕೆ ಯಾವುದೇ ಸಂದೇಹನೂ ಇಲ್ಲ. ನಮ್ಮ ರೈತ ಅಂದ್ರೆ ನನಗೆ ಗೊತ್ತಿರಂಗೆ ಅವನು ಕೋಟ್ಯಾಧೀಶ್ವರ ಅಂತಾನೆ ನಾನು ಕರೆಯೋದು. ಪ್ರೊವೈಡೆಡ್ ಪ್ಲಾನಿಂಗ್ ಇರಬೇಕು. ಪ್ಲಾನಿಂಗ್ ಇಲ್ಲದೆ ಮಾಡ್ತೀನಿ ಅಂತ ಹೋದ್ರೆ ಬೌನ್ಸ್ ಆಗ್ತಾನೆ. ಓಕೆ ಸರ್, ಈಗ ನೀವ್ ಹೇಳಿದ್ರಿ ಭೂಮಿನ ಪರ್ಚಬಾರ್ದು ಅಂತ ಹೇಳಿ. ಈಗ ಅಡಿಕೆ ಮತ್ತೆ ಈ ತೆಂಗು ಹಾಕೊಂಡಿರುವಂತ ಸಂದರ್ಭದಲ್ಲಿ ಈಗ ಅಂತರ ಬೆಳೆನೋ ಹಾಕೊಂಡಿರ್ತಾರೆ, ಒಂದ್ ಯಾವ್ದೋ ಸಣ್ಣ ಪುಟ್ಟ ಬೆಳೆನ ಹಾಕೊಂಡಿರ್ತಾರೆ. ಬಟ್ ಈ ಒಂದು ಬೆಳೆನ ಹಾಕೊಂಡಾಗ 30 ವರ್ಷ ಇದರದ್ದು ಲೈಫ್ ಟೈಮ್ ಇರುತ್ತೆ ಅಂತ ಅಂದ್ರಿ. ಸೊ ಇಷ್ಟು ಅಂತರದಲ್ಲಿ ಇದ್ದಾಗ ಏನಾದ್ರೂ ವರ್ಷಕ್ಕೆ ಒಂದಾದ್ರೂ ಉಳುಮೆ ಮಾಡ್ಕೋಬೇಕಾಗತ್ತೆ ಅಲ್ಲ? ಆಗ ನೀವು ನಾವೇನ್ ಹೇಳ್ತೀವಿ, ಆಗ ನೀವು ಮಿನಿಮಮ್ ಟಿಲೇಜ್ ಪ್ರಾಕ್ಟೀಸ್ಗೆ ಅಂತ ಹೋಗ್ಬೋದು. ಬಟ್ ಮಿನಿಮಮ್ ಟಿಲೇಜ್ ಪ್ರಾಕ್ಟೀಸ್ 1 ವರ್ಷಕ್ಕೆ ಒಂದ್ಸತಿ ನಾ ರೋಟೋವೇಟರ್ ಹೊಡ್ಕೋತೀನಿ ಅಂತ ಹೇಳಿದ್ರೆ ನಾವು ಅದಕ್ಕೆ ಪರ್ಮಿಷನ್ ಕೊಟ್ಬಿಡ್ತೀವಿ. ಬಟ್ ನಾನು ಹೇಳೋದೇನು ಗೊತ್ತಾ, ನೀವು ಸರ್ಫೇಸ್ ಮಲ್ಚ್ ಅಂತಂದ್ರೆ ಇದಿಷ್ಟೂ ಕಟ್ ಮಾಡಿ ನೀವು ಆಸ್ತಾ ಹೋಗ್ಬಿಟ್ರೆ ನಿಮ್ಮ ಭೂಮಿ ಮೇಲೆ ಯಾವುದು ಕಳೆ ಹುಟ್ಟೋದೇ ಇಲ್ಲ, ಉಳುಮೆ ಮಾಡೋ ಅವಶ್ಯಕತೆನೇ ಇಲ್ಲ. ಆಮೇಲೆ ನಿಮ್ಮ ಭೂಮಿನಲ್ಲಿ ಏನಾಗುತ್ತೆ ಅಂದ್ರೆ ಆರ್ಗ್ಯಾನಿಕ್ ಲೇಯರ್ ಡೆವಲಪ್ ಆಗುತ್ತೆ. ಯಾವಾಗ ಆರ್ಗ್ಯಾನಿಕ್ ಲೇಯರ್ ನಿಮ್ಗೆ ಡೆವಲಪ್ ಆಗುತ್ತೆ, ನಿಮ್ಗೆ ಬಿದ್ದಂತ ಮಳೆ ನೀರು ಪ್ರತಿಯೊಂದು ಕೂಡ ಇನ್ಫಿಲ್ಟ್ರೇಷನ್ ತರ ಕ್ಲೀನ್ ಆಗಿ ಹೋಗ್ತಾ ಇರುತ್ತೆ. ಕ್ಲೀನ್ ಆಗಿ ಒಳಗಡೆ ಇನ್ಫಿಲ್ಟ್ರೇಷನ್ ಅಂತ ಹೇಳ್ತೀವಿ, ಅದಕ್ಕೆ ವರ್ಟಿಕಲ್ ಆಗಿ ಹೋಗ್ತಾ ಇರುತ್ತೆ. ಆವಾಗ ಕೆಳಗಡೆ ಇರ್ತಕ್ಕಂಥ ಎಲ್ಲಾ ಜಲದ ನರಗಳು ಎಲ್ಲ ಫಿಲಪ್ ಆಗ್ತವೆ, ನಿಮ್ ಬೋರ್ವೆಲ್ ರೀಚಾರ್ಜ್ ಆಗುತ್ತೆ. ಅಲ್ಲಿ ನೀವು ನಿನ್ನ ಭೂಮಿನೇ ವಾಟರ್ ಹಾರ್ವೆಸ್ಟಿಂಗ್ ಟೆಕ್ನಾಲಜಿ ಮಾಡಪ್ಪ ಇಲ್ಲಿ ಅಂತ ಹೇಳ್ತೀನಿ. ಬಟ್ ನಮ್ ಜನಗಳು ಹಂಗ್ ಮಾಡಲ್ಲ, ಬೋರ್ವೆಲ್ ರೀಚಾರ್ಜಿಂಗ್ ಟೆಕ್ನಾಲಜಿಗೆ ಹೋಗ್ತೀನಿ ಅಂತಾರೆ. ಆ ಬೋರ್ವೆಲ್ ಇರೋ ಜಾಗದಲ್ಲಿ ಸುತ್ತ 30 ಅಡಿಗೆ ಎಲ್ಲ ಅಗದ್ಬಿಟ್ಟು ಅದಕ್ಕೆ ದಿಂಡು ಮಸಿ ಮರಳು ಎಲ್ಲ ಹಾಕ್ಬಿಟ್ಟು ನಾನು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ತೀನಿ ಅಂತ ಹೋಗ್ತಾರೆ. ನಾನು ನಮ್ಮ ರೈತರಿಗೆ ಹೇಳೋದು, ನಿನ್ನ ಭೂಮಿನೇ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡು, ಡೆವಲಪಿಂಗ್ ದಿ ಆರ್ಗ್ಯಾನಿಕ್ ಲೇಯರ್. ಒಂದು ಸತಿ ನಿಮ್ಮ ಭೂಮಿನಲ್ಲಿ ಕಾರ್ಬನ್ ಅನ್ನೋದು ಎನ್ರಿಚ್ ಆಗಿ 1% ಬಂದ್ಬಿಟ್ರೆ ನಿಮ್ಮ ಭೂಮಿ ತಾಯಿ ಓಜರ ಆಗೋಯ್ತಾಳೆ. ಇದ್ರ ಬಗ್ಗೆ ಎಲ್ಲಿ ಯಾರು ರೈತರ ಬಗ್ಗೆ ಈ ಒಂದು ನಾನು ಯಾವಾಗಲೂ ಹೇಳೋದೇನು, ಒಂದು ತಿಪ್ಪೆಗುಂಡಿ, ನಿಮ್ಮ ತಿಪ್ಪೆಗುಂಡಿ ಇವತ್ತಿನ ದೇಶದ ಪ್ರಗತಿಗೆ ಕಾರಣ ಅಂತ ಹೇಳ್ತೀನಿ ನಾನು. ನಿಮ್ಮ ಒಂದು ತಿಪ್ಪೆಗುಂಡಿ, ಒಂದು ಎಂಪ್ಲಾಯ್ಮೆಂಟ್ ಜನರೇಷನ್, ಇನ್ನೊಂದು ಅಗ್ರಿಕಲ್ಚರ್ ಸಸ್ಟೈನಬಿಲಿಟಿ, ಇನ್ನೊಂದು ಎನ್ವೈರನ್ಮೆಂಟಲ್ ಸಸ್ಟೈನಬಿಲಿಟಿ, ಇನ್ನೊಂದು GDP ಆಫ್ ಯುವರ್ ನೇಷನ್ ಥ್ರೂ ಅಗ್ರಿಕಲ್ಚರ್. ಬಟ್ ಆದರೆ ಇಲ್ಲೇನಾಗಿದೆ ಅಂದರೆ ನಮ್ಮ ರೈತರುಗಳು ಈ ಟ್ಯಾಕ್ಸ್ ಲೈಕ್ ಎನ್ ಆರ್ಟ್ ಇನ್ ಯುವರ್
ಬಾಡಿ ಅಂದರೆ ನಮ್ಮ ಭೂಮಿ ತಾಯಿನಲ್ಲಿ. ಬಟ್ ನಮ್ಮ ರೈತರುಗಳು ಇವತ್ತಿನ ದಿವಸ ಹಾರ್ಟ್ನ ತೆಗೆದುಬಿಟ್ಟು ಕೃಷಿ ಮಾಡಬೇಕು ಅಂತ ಹೋದರೆ 100 ವರ್ಷ ಆದರೂ ನಾವು ಸುಸ್ಥಿರವಾದ ಕೃಷಿ ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾನು ಇವತ್ತಿನ ದಿವಸ ಈ ಗಿಡವನ್ನು ನಮ್ಮ ರೈತರುಗಳು ತನ್ನ ಭೂಮಿ ತಾಯಿಯನ್ನು ಆರೋಗ್ಯವನ್ನು ಕಾಪಾಡ್ಕೊಂಡು ಅರಗು ಕೃಷಿಯನ್ನು ಮಾಡ್ಕೊಂಡು ಅಡಿಕೆ ತೋಟನೂ ಬೆಳ್ಕೊಂಡು ಉತ್ತಮವಾದಂಥ ಒಂದು ಕೃಷಿಯನ್ನು ಮಾಡಿ ಅವನು ಕೈಲಾಸದಲ್ಲಿ ಯಾವ ಥರ ಇರ್ಬೋದು ಅನ್ನೋದ್ರ ಬಗ್ಗೆ ಗಮನ ಹರಿಸ್ತಾ ಇದ್ದ. ಈಗ ಏನೊಂದು ಅರಗು ಕೃಷಿ ಅಂದರೆ ನೋಡಿ, ಇದು ಈಗ ಇದು ಒಂದು 5 ಅಡಿ ಬಂತು ಅಂತ ಇಟ್ಕೊಳ್ಳಿ, ಇದು ಶೂಟ್ ಅಂತ ಇಟ್ಕೊಳ್ಳಿ, ಇದು ಶೂಟ್. ಇದು ಅದೇನಾಗುತ್ತೆ, ಆ ಒಂದು ಸಣ್ಣ ಇನ್ಸೆಕ್ಟು ನಾವು ಇಲ್ಲಿಗೆ ಇನಾಕುಲೇಟ್ ಮಾಡಿದಾಗ ಅಲ್ಲ ಇಲ್ಲಿ ಕೆಳಗಡೆ ಮಾಡ್ತೀವಿ, ಇಲ್ಲಿ ದಪ್ಪ ಇರೋ ಕಾಂಡಕ್ಕೆ ಮಾಡ್ತೀವಿ. ಇನಾಕುಲೇಷನ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಅದು ಸಣ್ಣ ಹುಳುಗಳು ನಿಮ್ಮ ಕೂದಲಿಗಿಂತ ಸಣ್ಣಕ್ಕಿರುತ್ತೆ, ಅದೆಲ್ಲ ಕ್ಲೀನ್ ಆಗಿ ಅದು ಎಲ್ಲಿ ಜ್ಯೂಸಿ ಆಗಿರುತ್ತೆ ಅಂದ್ರೆ ಸಕ್ಯುಲೆಂಟ್ ಆಗಿರುತ್ತೆ, ಎಲ್ಲಿ ಫ್ಲೆಶಿ ಆಗಿರುತ್ತೆ ಅಲ್ಲಿ ಬಂದು ಕೂತ್ಕೊಂಡು ಇದು ರಸವನ್ನ ಹೀರುತ್ತೆ. ರಸವನ್ನ ಹೀರಿ ನಿಮ್ಗೆ 14 ತಿಂಗಳುಗಳಲ್ಲಿ ನಿಮ್ಗೆ ಉತ್ತಮವಾದಂತ ಒಂದು ಅರಗು ತಯಾರಾಗುತ್ತೆ. ಇಲ್ಲಿ ಇದು ಅರಗ್ ತಯಾರು ಮಾಡ್ತೀನಿ ಅಂದ್ರೆ ಅರಗನೂ ತಯಾರು ಮಾಡ್ಕೋಬಹುದು. ಇಲ್ಲ ಸ್ವಾಮಿ ನಾ ಅಡಕೆ ತೋಟ ಚೆನ್ನಾಗಿರ್ಬೇಕು ನಾ ಅರಗೆ ಮಾಡಲ್ಲ ಅಂದ್ರೆ ಅದಕ್ಕೂ ಹೋಗ್ಬೋದು. ಇಲ್ಲ ಸ್ವಾಮಿ ನಾ 2 ಹಸ ಸಾಕ್ತೀನಿ ಅಂದ್ರೆ ಇದನ್ನೇ ಉಪಯೋಗಿಸ್ಕೊಂಡು ಹಸನು ಸಾಕ್ಬೋದು. ಇಲ್ಲ 5 ಕುರಿಮರಿ ಸಾಕ್ತೀನಿ 5 ಕುರಿಮರಿ ಸಾಕ್ಬೋದು. ಅಂದ್ರೆ ಇದನ್ನ ಫಾಡರ್ ಕ್ರಾಪ್ ಆಗಿ ಉಪಯೋಗಿಸ್ಕೋಬಹುದು. ಮತ್ತೆ ಅರಗು ಕೃಷಿಯನ್ನ ಮಾಡ್ತೀನಿ ಅಂದ್ರೆ ಅದು ಸಪರೇಟ್ ಆಗಿ ಡಿಸಿಪ್ಲಿನ್ ಇದೆ. ಈಗ ನಾವು ಓಸ್ಟ್ ಪ್ಲಾಂಟ್ನಿಂಗ್ ನಾವು ಬೆಳೆಸ್ತಾ ಇದೀವಿ. ಇನ್ನು 6 ತಿಂಗಳಿಗೆ ಇದು ದಿಸ್ ಇಸ್ ರೆಡಿ ಫಾರ್ ಯುವರ್ ಲ್ಯಾಕ್ ಕಲ್ಟಿವೇಶನ್, ಲ್ಯಾಕ್ ಪ್ರೊಡಕ್ಷನ್. ಅರಗುಗೆ ಈ ಬೆಳೆ ಎಷ್ಟು ಅನುಕೂಲಕರವಾಗಿದೆ ಸರ್? ಇದನ್ನ ನೀವು ಯಾಕೆ ಇದನ್ನ ಯಾಕೆ ನಾವು ತಗೋತಾ ಇದೀವಿ ಅಂತಂದ್ರೆ, ಒಂದು ಇದು ಪಲ್ಸ್ ಕ್ರಾಪ್. ಇದು ಪಲ್ಸ್ ಕ್ರಾಪ್ ಅಂದ್ರೆ ದ್ವಿದಳ ಧಾನ್ಯಗಳ ಗುಂಪು ಸೇರಿದಂಥದ್ದು. ಬಯಾಲಜಿಕಲ್ ನೈಟ್ರೋಜನ್ ಫಿಕ್ಸೇಷನ್ ಚೆನ್ನಾಗುತ್ತೆ, ಮತ್ತೆ ಇದು ಬೆಳೆದಾಗ ನ್ಯೂಟ್ರಿಷನ್ ಚೆನ್ನಾಗಿ ಬರುತ್ತೆ, ಮತ್ತೆ ಇದು ಸಕ್ಯುಲೆಂಟ್ ಆಗಿರುತ್ತೆ. ಇದು ಗಿಡ ಸಕ್ಯುಲೆಂಟ್ ಆಗಿರುತ್ತೆ, ಅದು ಕಾಲೋನೈಸ್ ಚೆನ್ನಾಗುತ್ತೆ, ತುಂಬಾ ಚೆನ್ನಾಗಿ ಕಾಲೋನೈಸ್ ಆಗುತ್ತೆ ಅದ್ರ ಮೇಲೆ. ಬೇರೆ ಗಿಡಗಳ ಬೆಳೆ ಈಗ ಫಾರ್ ಎಕ್ಸಾಂಪಲ್ ಮುತ್ತುಗದೆಲೆ ಬರುತ್ತೆ, ಬಟ್ ಮುತ್ತುಗದೆಲೆದಲ್ಲಿ ಹಣ್ಣು ತಿನ್ನಲ್ಲ, ಏನು ತಿನ್ನಲ್ಲ. ಬಟ್ ಇದ್ರಲ್ಲೂ ಕೂಡ ನಾವು ಹಣ್ಣು ತಿನ್ನಲ್ಲ, ಏನು ತಿನ್ನಲ್ಲ. ಆದ್ರೆ ನಾವು ಎಲ್ಚಿ ಹಣ್ಣು ತಿಂತೀವಿ. ಎಲ್ಚಿ ಹಣ್ಣು ಇಟ್ ಈಸ್ ಎ ಮೆಡಿಸಿನಲ್ ವ್ಯಾಲ್ಯೂ. ಬಟ್ ಇದ್ರಲ್ಲಿ ಬರ್ತಕ್ಕಂಥ ಲ್ಯಾಕ್ದ ಕ್ವಾಲಿಟಿನೇ ಬೇರೆ, ಅದಕ್ಕೆ ರೇಟೇ ಬೇರೆ, ಅದ್ರಲ್ಲಿ ಬರ್ತಕ್ಕಂಥ ವ್ಯಾಕ್ಸೇ ಬೇರೆ, ಅದ್ರಲ್ಲಿ ಬರ್ತಕ್ಕಂಥ ಡೈಯೇ ಬೇರೆ. ಬಟ್ ಆದ್ರೆ ಇದ್ರಲ್ಲಿ ಬರಲ್ವಾ ಸರ್? ಇದ್ರಲ್ಲೂ ಬರುತ್ತೆ, ಬಟ್ ಅದು ಇದು 250 ರೂಪಾಯಿ ಆದ್ರೆ ಇನ್ನು 225 ರೂಪಾಯಿ ಇರುತ್ತೆ. ಬಟ್ ಆದ್ರೆ ಅರಗು ಮಾಡ್ಬೋದು. ಯಾಕೆ ಇದನ್ನೇ ಯಾಕೆ ತಯಾರು ಮಾಡಿದ್ರಿ ಅಂದ್ರೆ, ಇದನ್ನ ನಾವ್ ಹೇಳೋದು ಪೋಸ್ಟ್ ಸ್ಪೆಸಿಫಿಕ್ ಅಂತ ಕರಿತೀವಿ. ಇದೇನೆ ಈ ಒಂದು ಗಿಡವೇ ಅದಕ್ಕೆ ಆಹಾರದ ಗಿಡ. ಇದೇ ಆಹಾರದ ಗಿಡ ಆಗಿರೋದ್ರಿಂದ ನೀವು ಅರಗುನು ಕೂಡ ತಯಾರು ಮಾಡ್ಕೊಳ್ಳೋದಕ್ಕೆ ಪ್ರಾವಿಷನ್ ಇದೆ, ಮಾಡ್ಕೋಬಹುದು ಅಂತ ನಾವ್ ಹೇಳ್ತಾ ಇದೀವಿ. ಈಗ ದ್ವಿದಳ ಧಾನ್ಯ ಅಂತ ಹೇಳಿದ್ರೆ, ಈಗ ಬೇರೆ ತೊಗರಿ ಬೇರೆ ಎಲ್ಲ ಬೆಳೆ ಇದೆ. ರೈತರು ಏನ್ ಹೇಳ್ತಾರಂತಂದ್ರೆ, ಈಗ ಇದನ್ನ ಹೆಂಗ ನೀವು ಐಡೆಂಟಿಫೈ ಮಾಡಿದಿರಲ್ಲ, ಸೊ ಹಂಗೆ ದ್ವಿದಳ ಧಾನ್ಯಗಳಾಗಿರೋ ತೊಗರಿ ಅದಕ್ಕೂ ಕೂಡ ಮಾಡ್ಬೋದಲ್ಲ. ಅಂದ್ರೆ ಅದನ್ನೇ ನಾವು ನಿಮ್ಗೆ ಹೇಳದ್ದು, ಇದೇ ನಿಮ್ಗೆ ವಿಜ್ಞಾನ ಬೇಕು ಅನ್ನೋದು. ಪೋಸ್ಟ್ ಸ್ಪೆಸಿಫಿಕ್. ಪೋಸ್ಟ್ ಸ್ಪೆಸಿಫಿಕ್ ಅಂತಂದ್ರೆ ಈ ಗಿಡವನ್ನ ಬಿಟ್ಟು ಆ ಕೀಟ ಬೇರೆದ್ರ ಮೇಲೆ ಬೆಳೆಯೋದಿಲ್ಲ. ಅಂದ್ರೆ ಕ್ರಾಸ್ ಇನ್ಫೆಕ್ಟಿವಿಟಿ, ಇದನ್ನ ಅಂದ್ರೆ ಬೇರೆ ಏನಾದ್ರು ಅಪಾಯಕಾರಿಯಾಗಿ ಕೆಲಸ ಮಾಡುತ್ತಾ ಅಂತ ಆ ಒಂದು ಕೀಟದಿಂದ ಆದಂತ ನಾವು ಕ್ರಾಸ್ ಇನ್ಫೆಕ್ಟಿವಿಟಿ ಸ್ಟಡಿನೂ ಮಾಡಾಗಿದೆ ನಾವು. ಅಂದ್ರೆ ಏನು ಅಂದ್ರೆ ಇದು ಪೋಸ್ಟ್ ಸ್ಪೆಸಿಫಿಕ್ ಆಗಿರೋದ್ರಿಂದ ಈ ಗಿಡ ಇಲ್ಲ ಅಂದ್ರೆ ಪಾಪ ಅವುಗಳು ಸತ್ತೋಯ್ತವೆ. ಈ ಕಾಂಡದಲ್ಲಿ ಇರ್ತಕ್ಕಂತ ಏನು ಜ್ಯೂಸ್ ಏನಿರುತ್ತೆ ಅದನ್ನ ರಸವನ್ನ ಹೀರ್ತವೆ ಅದು. ಸೊ ಇದ್ರಲ್ಲಿ ಏನು ರಸ ಸಿಗುತ್ತೆ ಅದೇ ತರದ ರಸ ಇಲ್ಲೂ ಸಿಗುತ್ತೆ. ಅದೇ ತರ ರಸ ಸಿಗೋದ್ರಿಂದ ಇದು 2 ತರದ ಇದ್ರಲ್ಲೂ ಕೂಡ ನಾವು ಇವತ್ತಿನ ದಿವಸ ಅರಗು ತಯಾರು ಮಾಡಬಹುದು. ಇಲ್ಲಿ ನಾನು ಯಾಕೆ ಈ ಒಂದು ಫ್ಲೆಮಿಂಜಿಯಾ ಸೆಮೈಲೇಟಾ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ನಮ್ಮಲ್ಲಿ ಎಷ್ಟೋ ಜನಗಳು ಇವತ್ತಿನ ದಿವಸ ಶಿವಮೊಗ್ಗ, ಹಾಸನ ಮತ್ತೆ ಬೇರೆ ಬೇರೆ ಕಡೆ ಈಗ ಇವತ್ತಿನ ದಿವಸ ಸಾಕಷ್ಟು ಇವಾಗ ಅದೊಂದು ಫ್ಯಾನ್ಸಿ ಆಗ್ಬಿಟ್ರೆ, ಯಾರನ್ನ ಕೇಳಿದ್ರೆ ನಾನು ಅಡಿಕೆ ಹಾಕ್ಸ್ಬಿಡ್ತೀನಿ ಅಂತ. ಇನ್ನು 5 ವರ್ಷ ಆದ್ಮೇಲೆ ಅಡಿಕೆ ಸ್ಥಿತಿ ಏನಾಗುತ್ತೆ ನನಗೆ ಗೊತ್ತಿಲ್ಲ ಅದು. ಬಟ್ ಆ ಅಡಿಕೆನ ನಾನು ಈಲ್ಡನ್ನ ನಾನು ಚೆನ್ನಾಗಿ ತಗೋಬೇಕು ಅಂತಂದ್ರೆ ನನ್ನ ಭೂಮಿ ಯಾವ ತರ ಫಲವತ್ತತೆ ಮಾಡ್ಕೋಬೇಕು ಅನ್ನೋದು ನಾನು ವಿಜುವಲೈಸ್ ಮಾಡ್ತಾ ಇದ್ದೀನಿ. ಅಡಿಕೆ ಬೆಳಿಬೇಕು ಅಂದ್ರೆ ಅವ್ನು ನೀರಿರ್ಬೇಕು. ನೀರಿದ್ಮೇಲೆ ಯಾಕೆ ನಾನು ಈ ಗಿಡ ಬೆಳೆಸಬಾರ್ದು? ಈ ಗಿಡ ಬೆಳೆಸಿದ್ರೆ ಅವ್ರು ಅರಗುನು ತಯಾರು ಮಾಡ್ಕೋಬಹುದು, ಮತ್ತೆ ಅದಕ್ಕೆ ಮೇಂಟೆನೆನ್ಸ್ ಕಾಸ್ಟ್ನು ಕಡಿಮೆ ಮಾಡ್ಕೋಬಹುದು. ಇನ್ನೊಂದ್ ಕಡೆ ನಾನು ಭೂಮಿ ತಾಯಿನೂ ಫಲವತ್ತತೆ ಮಾಡ್ಕೋಬಹುದು, ವಾತಾವರಣದಲ್ಲಿ ಇರ್ತಕ್ಕಂಥ ಸಾರಜನಕನು ಇರ್ಬೋದು, ಕಾರ್ಬನ್ ಎನ್ರಿಚ್ ಮಾಡ್ಕೋಬಹುದು, ಹಸನು ಸಾಕ್ಬೋದು. ಈ ತರ ಮಲ್ಟಿಪಲ್ ಬೆನಿಫಿಟ್ಸ್ ಇರೋದ್ರಿಂದ ಇದನ್ನ ನಾವು ಎಲ್ಲೆಲ್ಲಿ ಇರಿಗೇಟೆಡ್ ಬೆಲ್ಟ್, ಎಲ್ಲೆಲ್ಲಿ ನೀರಾವರಿ ಇದೆ ಆ ನೀರಾವರಿ ಜಾಗದಲ್ಲಿ ಯಾರ್ಯಾರು ಫಾರೆಸ್ಟ್ರಿ ಕಾನ್ಸೆಪ್ಟ್ ಅವಲಂಬಿಸ್ಕೊಂಡಿದ್ದಾರೆ ಅಂದ್ರೆ ಕಾಡು ಕೃಷಿಯನ್ನು ಅವಲಂಬಿಸ್ಕೊಂಡಿದ್ದಾರೆ, ಆ ಜಾಗದಲ್ಲಿ ಈ ಗಿಡವನ್ನು ಕೂಡ ಬೆಳ್ಕೊಂಡು ಅವರು ಅಡಿಷನಲ್ ಆಗಿ ಇನ್ಕಮ್ನಿಗೆ ಪಡ್ಕೋಬಹುದು. ಇದನ್ನ ಇಂಟರ್ ಕ್ರಾಪ್. ಈಗ ನಾನು ಈ ಜಾಗದಲ್ಲಿ ಇವನಿಗೆ ಕೊಕೋ ಹಾಕ್ತೀನಿ ಅಂತ ಕೂತಿದ್ದ, ಕೊಕೋ ಹಾಕೊಂಡು ನಾ ಕ್ಯಾಡ್ಬರೀಸ್ ಮಾಡ್ತೀನಿ ಅದು ಮಾಡ್ತೀನಿ ಅಂತ ಗೊತ್ತಿಲ್ಲದಕ್ಕೆ ಹೋಗ್ಬೇಡ್ರಿ ಅಂದೇನ. ಈಗ ಅದನ್ನು ನಿಮ್ಗೆ ಗ್ರೀನ್ ಬಯೋಮಾಸ್ ಬರ್ತದೆ, ಬಟ್ ಆದ್ರೆ ಇದ್ರ ತರ ನಿನ್ಗೆ ಅಲ್ಲಿ ಅರಗು ತಯಾರು ಮಾಡಕ್ ಪ್ರಾವಿಷನ್ ಇಲ್ಲ.
ಬಟ್ ಆದ್ರೆ ಕೊಕೋ ಲೀಫ್ ತಗೊಂಡೋಗ್ಬಿಟ್ಟು ನೀವು ಹಸುಗ್ ಹಾಕಕ್ಕಾಗಲ್ಲ, ಕುರಿಗ್ ಹಾಕಕ್ಕಾಗಲ್ಲ, ಯಾವ್ದು ಕೊಕೋ ಲೀಫ್ ಅಲ್ಲಿ. ಮತ್ತೆ ಆ ಕ್ಯಾಡ್ಬರೀಸ್ ಫ್ರೂಟ್ ತಗೊಂಡ್ಬಿಟ್ಟು ಇವನು ಮಾರಕ್ಕಾಗಲ್ಲ ಅಥವಾ ಪ್ರಾಸೆಸ್ ಮಾಡಕ್ಕಾಗಲ್ಲ. ಬಟ್ ಇಲ್ಲಿ ನಾನೇ ತಗೋತೀನಲ್ಲ ಅರ್ಗ್ನ, ರೆಡಿಮೇಡ್ ಮಾರ್ಕೆಟ್ ಇದೆಯಲ್ಲ, ಅದಕ್ಕೋಸ್ಕರ ಇದನ್ನ ನಾನು ನಮ್ಮ ರೈತರಿಗೆ ಅಡಿಷನಲ್ ಇನ್ಕಮ್ ತಗೊಳ್ಳಿ, ಜೊತೆಗೆ ನಿಮಗೆ ಸುಸ್ಥಿರವಾದಂಥ ಒಂದು ಈಲ್ಡು ಅಡಿಕೆನಲ್ಲೇ ಆಗಲಿ ತೆಂಗಲ್ಲೇ ಆಗಲಿ ಬರಬೇಕು, ಸುಸ್ಥಿರವಾಗಿರ್ಬೇಕು. ಅಂದ್ರೆ ನನಗೆ ಒಂದು ಗಿಡದಲ್ಲಿ 30 kg ಬಂತು ಅಂದ್ರೆ 30 kg ಬತ್ತಾನೆ ಇರಬೇಕು 20 ವರ್ಷ. ಈ ತರ ನನ್ನ ಅಂದ್ರೆ ಕನ್ಸಿಸ್ಟೆನ್ಸಿ ಇರ್ಬೇಕು, ಅಂದ್ರೆ ಕನ್ಸಿಸ್ಟೆನ್ಸಿ ಇರಬೇಕು, ಈಲ್ಡ್ ಅಲ್ಲಿ ಕನ್ಸಿಸ್ಟೆನ್ಸಿ ಇರಬೇಕು ಅಂತ ಹೇಳ್ತೀವಿ. ಈ ತರ ಕನ್ಸಿಸ್ಟೆನ್ಸಿ ಇನ್ ದಿ ಈಲ್ಡ್ ಆಸ್ ವೆಲ್ ಆಸ್ ದಿ ಅದರ್ ಪ್ಯಾರಾಮೀಟರ್ ಏನಾಗುತ್ತೆ ಅಂದ್ರೆ ನಿಮಗೆ ಈ ತರ ಇನ್ಸಿಟಿವ್ ಗ್ರೀನ್ ಮೆನ್ಯೂರಿಂಗ್ ಮಾಡ್ಕೊಂಡು ಆರ್ಗ್ಯಾನಿಕ್ ಕಾರ್ಬನ್ ಮಾಡಿದಾಗ ಒಂದ್ ವೇಳೆ ಬೋರ್ವೆಲ್ ಕೆಟ್ಟೋಯ್ತು, 1 ತಿಂಗಳು ನೀರೇ ಇಲ್ಲ, ಬಟ್ ಇಲ್ಲಿ ಸಸ್ಟೈನ್ ಆಗುತ್ತೆ. ಯಾಕೆಂದ್ರೆ ವಾತಾವರಣದಲ್ಲಿ ಕೆಳಗಡೆ ನೀರ್ನಿಗೆ ಹಿಡಿದಿಟ್ಕೊಳ್ಳೋಷ್ಟು ಶಕ್ತಿಯನ್ನ ಪಡೆದಿರುತ್ತೆ ನೀರ್ ಬಿಟ್ಟಾಗ. ಜಾಸ್ತಿ ಲಾಂಗ್ ರನ್ ಅಲ್ಲಿ ಮಾಯಿಶ್ಚರ್ ಹೋಲ್ಡಿಂಗ್ ಕೆಪಾಸಿಟಿ ಜಾಸ್ತಿ ಆಗೋದ್ರಿಂದ ಒಂದ್ ಬೇರೆ ಬೋರ್ವೆಲ್ ಫೇಲ್ಯೂರ್ ಆಯ್ತು ಅಥವಾ ನೀರ್ ಇದಾಯ್ತು ಅಂತಂದ್ರೂ ಕೂಡ ನಾವು ಸುಸ್ಥಿರವಾದಂತ ಒಂದು ಕೃಷಿಯನ್ನ ಮಾಡ್ಕೋಬಹುದು. ಸೊ ಈ ತರ ನಾವು ಏನು ಅಡಿಷನಲ್ ಬೆನಿಫಿಟ್ಸ್ನಿಗೆ ನಾವು ತಗೋಬಹುದು ಅನ್ನೋದ್ರ ಕಡೆ ನಾವು ಗಮನ ಹರಿಸಬೇಕೆ ಹೊರತು, ಈಗ ನೋಡಿ, ಈಗ ನಿಮ್ಗೆ ಇದು ನಾಲ್ಕಂಬಿಟ್ಟು 1 ಎಕರೆಗೆ ನಿಮ್ಗೆ 2 ಲಕ್ಷ ಸಿಗುತ್ತೆ ಅಂತಂದ್ರೆ ಗೊಬ್ಬರನೂ ಆಯ್ತು, ಅರಗೂ ಬಂತು, ನಿಮ್ಗೆ ಅಡಿಕೆನೂ ಇಂಪ್ರೂವ್ ಆಯ್ತು ಅಥವಾ ತೆಂಬು ಇಂಪ್ರೂವ್ ಆಯ್ತು, ತ್ರಾಸನೂ ಕಮ್ಮಿ ಆಯ್ತು, ಉಳುಮೆ ಮಾಡಂಗಿಲ್ಲ, ಏನಿಲ್ಲ, ಡ್ರಿಪ್ ಲೈನರ್ ಹಾಕೊಂಡು ಮಾಡ್ಬೋದು. ಯಾಕೆ ಮಾಡಬಾರ್ದು ಈ ತರ? ಯಾಕೆಂತಂದ್ರೆ ಈ ನೋಡ್ರಿ, ಈಗ ಏನಾಗಿದೆ ಅಂತಂತಂದ್ರೆ ನಮ್ಮ ರೈತರ ಮೈಂಡ್ ಸೆಟ್ ಏನಾಗಿದೆ ಅಂತಂತಂದ್ರೆ ಕ್ವಿಕ್ ಇನ್ಕಮ್ ಅಂದ್ರೆ ಇನ್ಸ್ಟಂಟ್ ಇನ್ಕಮ್ ಬರ್ಬೇಕು ಅನ್ನೋದು ಅವ್ರ ಮೈಂಡ್ ಸೆಟ್ ಇಲ್ಲದೆ. ಇನ್ಸ್ಟಂಟ್ ಇನ್ಕಮ್ ಬರ್ಬೇಕು. ನಾನು ಹೇಳೋದೇನು ಗೊತ್ತಾ, ಲಾಂಗ್ ರನ್ ಅಲ್ಲಿ ಹೋಗಿ ನನ್ 100 ವರ್ಷ ಆದ್ರೂ ನನ್ಗೆ 30 kg ಒಂದ್ ಮರದಲ್ಲಿ ಬಂದ್ಬಿಟ್ರೆ ನಾನು ಕುಬೇರ್ನ ಬಿಡ್ಬೋದಲ್ವಾ? ಇದನ್ನ ನಾನು ಹೇಳೋದು ಯಾವಾಗಲೂ. ನನಗೆ 100 ಮೊಟ್ಟೆಗೆ 75 kg ಗೂಡ್ಬೇಕು ಅಂತಂದ್ರೆ ನನಗೆ 20 ವರ್ಷ ಆದ್ರೂ 75 kg ಬರ್ತಾ ಇರ್ಬೇಕು. ಒಂದ್ಸರಿ 90 kg ಬಂದ್ಬಿಟ್ಟು ಒಂದ್ಸತಿ 9 kg ಬರೋದು ನನಗೆ ಬೇಕಾಗಿಲ್ಲ. ಅದೇ ತರ ನನಗೆ ಒಂದು ತೆಂಗಿನ ಮರದಲ್ಲಿ 300ರಿಂದ 400 ನಟ್ಟಿದೆ ಅಂತಂದ್ರೆ ಅಷ್ಟು ಬಿಡ್ತಾ ಇರ್ಬೇಕು ನನಗೆ. ಇವತ್ತಿನ ದಿವಸ ನಿಮ್ಗೆ ಒಂದ್ ತೆಂಗಿನ ಮರದಲ್ಲಿ ಇವತ್ತಿನ ದಿವಸ 300ರಿಂದ 400 ನಟ್ಟು ಬಂತು ಅಂದ್ರೆ 30 ರೂಪಾಯಿ ಇದೆ ಇವತ್ತಿನ ದಿವಸ ತೆಂಗಿಗೆ ಏನೋ ರೇಟು, ಹೌದಲ್ವಾ? ಸೊ ಈ ತರ ನಾವು ಫಸ್ಟ್ ಏನು ಗೊತ್ತೇನ್ರಿ, ನಾನು ಹೇಳೋದು ಫಸ್ಟ್ಗೆ ನಿಮ್ಮ ಭೂಮಿ ತಾಯಿಯ ಒಡಲನ್ನ ನೀವು ಯಾವ ತರ ಕಾಪಾಡ್ತೀರಾ. ಯಾವತ್ತು ತಾಯಿ ಮಕ್ಕಳಿಗೆ ಕೆಟ್ಟದ್ ಬಯಸಲ್ಲ, ಆದ್ರೆ ಭೂಮಿ ತಾಯಿ ದೇವತೆ. ನಾನು ದೇವಸ್ಥಾನಕ್ಕೆ ಹೋಗಕ್ಕೆ ಇಷ್ಟಪಡಲ್ಲ, ಭೂಮಿ ತಾಯಿ ನೋಡಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ ಬೆಳಿಗ್ಗೆ ಅನ್ನ ಕೊಡೋಳು ಭೂಮಿ ತಾಯಿ. ಆ ಹ್ಯಾಂಗಲ್ ಅಲ್ಲಿ ಥಿಂಕ್ ಮಾಡಿ ಇವತ್ತಿನ ದಿವಸ ನೀವು ಭೂಮಿ ತಾಯಿನಿಗೆ ಸಂರಕ್ಷಣೆ ಮಾಡ್ಕೊಂಡ್ರೆ ನಾವು ದೇಶದ ಪ್ರಗತಿನ ನಾವು ಇಂಡೈರೆಕ್ಟ್ ಆಗಿ ಸಾಧಿಸಬಹುದು. ಓಕೆ ಸರ್, ಈಗ ಈ ಒಂದು ಬೆಳೆನ ಎಲ್ಲಾ ಪ್ರದೇಶದಲ್ಲೂ ಬೆಳಿಬಹುದು? ಎಲ್ಲಾ ಪ್ರದೇಶದಲ್ಲೂ ಬೆಳಿಬಹುದು, ಎಲ್ಲಾ ವಾತಾವರಣದಲ್ಲೂ ಬೆಳಿಬಹುದು. ಬಟ್ ಅರಗು ಕೃಷಿ ಮಾಡ್ತೀನಿ ಅಂತಂದ್ರೆ ಟೆಂಪರೇಚರ್ 40 ಡಿಗ್ರಿ ಸೆಂಟಿಗ್ರೇಡ್ ಮೇಲೆ ಕ್ರಾಸ್ ಆಗಂಗಿಲ್ಲ. ಒಂದು ಇಲ್ಲಿ ನಮ್ಮ ಈ ಒಂದು ಭಾಗದಲ್ಲಿ ನಮ್ಮ ಬೆಂಗಳೂರಿಂದ ಈ ಕಡೆಗೆ 40 ಡಿಗ್ರಿ ಸೆಂಟಿಗ್ರೇಡ್ ಟೆಂಪರೇಚರ್ ಏನು ಕ್ರಾಸ್ ಆಗೋದಿಲ್ಲ, ಗೊತ್ತಾ? ಆದ್ರಿಂದ ಇಲ್ಲಿ ನಾವು ಅರಗು ಕೃಷಿಯನ್ನ ಇಲ್ಲಿ ನಾವು ಆರಾಮಾಗಿ ಮಾಡ್ಬೋದು. ಅದರಲ್ಲಿ ಎರಡು ತರದ್ದಿದೆ. ನಾವು ಅದ್ರಲ್ಲಿ 2 ತರ ಹೇಳ್ತೀವಿ. ಒಂದು ಸಮ್ಮರ್ ಕ್ರಾಪ್ ಅಂತ ಹೇಳ್ತೀವಿ, ಇನ್ನೊಂದು ವಿಂಟರ್ ಕ್ರಾಪ್ ಅಂತ, ರೈನಿ ಕ್ರಾಪ್ ಅಂತ ಹೇಳ್ತೀವಿ. ಒಂದು ವೇಳೆ ಸಮ್ಮರ್ ಸೀಸನ್ ಅಲ್ಲಿ ಏನಾದ್ರೂ ಕೂಡ ಅಧಿಕ ಉಷ್ಣಾಂಶ ಜಾಸ್ತಿ ಆಗ್ಲಿಲ್ಲ ಅಂದ್ರೆ ಗೊಬ್ಬರ ಆಗುತ್ತೆ. ನೆಕ್ಸ್ಟ್ ರೈನಿ ಸೀಸನ್ಗೆ ಅರಗನು ಮಾಡ್ಕೋಬಹುದು. ಈ ತರ ಪ್ಲಾನ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಅಂದ್ರೆ ನಮ್ ಟ್ರಸ್ಟ್ ನಿಮ್ ಜೊತೆಲಿ ಇರುತ್ತೆ. ನೀವು ಮಾಡ್ತೀವಿ ಅಂತ ಮುಂದೆ ಬಂದಾಗ ನಿಮ್ಮನ್ನೇ ನಾವು ಗೈಡೆನ್ಸ್ ಕೊಡ್ತೀವಿ, ಮತ್ತೆ ಭೌತಿಕವಾಗಿ ವಿಸಿಟ್ ಮಾಡಿ ಗೈಡ್ ಮಾಡಿ ಎಲ್ಲಾನು ಹೇಳಿ ಅವ್ರಿಗೆ ಒಂದು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಎಲ್ಲ ಕ್ಲೀನ್ ಆಗಿ ಬರ್ಕೊಟ್ಬಿಡ್ತೀವಿ. ಈಗ ಎಲ್ಲಾ ಕಡೆನೂ ನೀರಾವರಿ ಇರೋ ರೈತರು, ನೀರಿನ ಸಂಪನ್ಮೂಲ ಇರೋ ರೈತರು ಸಿಗೋದಿಲ್ಲ, ಮಳೆ ಆಶ್ರಿತ ರೈತರು ಸಿಗ್ತಾರೆ. ಇದು ಏನ್ ಮಾಡ್ಬೇಕು? ಇದು ಎಲ್ಚಿ ಗಿಡ ಹಾಕಿ ಮತ್ತೆ ಸಿಲ್ಕ್ ಮಾಡಿಸ್ತೀವಿ. ಅಲ್ಲಿ ನಾವೇನ್ ಮಾಡ್ತೀವಿ, ವೈಡರ್ ಸ್ಪೇಸಿಂಗ್ ಅಲ್ಲಿ ಮಲ್ಬರಿನೂ ಹಾಕ್ತಿವಿ. ಅಂದ್ರೆ ನಾವು ಆ ಜಾಗದಲ್ಲಿ ಮಾಯಿಶ್ಚರ್ ಕನ್ಸ್ಟ್ರೈಂಟ್ ಅಂತಂದ್ರೆ ನೀರಿನ ಸಮಸ್ಯೆ ಇರ್ತಕ್ಕಂಥ ಪ್ರದೇಶದಲ್ಲಿ ಅದಕ್ಕೆ ನಾವು ಇವತ್ತಿನ ದಿವಸ ಒಂದು ಸಬ್ಸಾಯಿಲ್ ಮೈಕ್ರೋ ಇರಿಗೇಷನ್ ಟೆಕ್ನಾಲಜಿ ಅಂತ ಒಂದು ಟೆಕ್ನಾಲಜಿ ಡೆವಲಪ್. ಅಲ್ಲಿ ಏನ್ ಮಾಡಿದೀವಿ ಅಂತಂದ್ರೆ ನೀರನ್ನ ನಾವು 2 ಅಡಿ ನಾಟಲ್ಲಿ ಡಿಸ್ಚಾರ್ಜ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನೀವು 300 ಗಿಡ ಎಲ್ಚಿ ಗಿಡನಿಗೆ 12x12 ಸ್ಪೇಸಿಂಗ್ ಅಲ್ಲಿ ಹಾಕಿದ್ರೆ 300 ಪೈಪ್ ಹಾಕ್ಬಿಟ್ಟಿರ್ತೀವಿ. ಅಲ್ಲಿ 2 ಅಡಿ ಪೈಪು 3 ಇಂಚ್ ಮಾತ್ರ ಗ್ರೌಂಡ್ ಲೆವೆಲ್ ಮೇಲೆ ಇರುತ್ತೆ. ಮೊದಲನೇ ತಿಂಗಳು 10 ದಿವಸಕ್ಕೊಂದ್ಸತಿ 10 ಲೀಟರ್ ನೀರು ಹಾಕ್ತಿವಿ. 2ನೇ ತಿಂಗಳು 15 ದಿವಸಕ್ಕೊಂದ್ಸತಿ ನೀರು ಹಾಕ್ತಿವಿ. 3ನೇ ತಿಂಗಳಿಂದ 1 ತಿಂಗಳಿಗೆ ಒಂದ್ಸತಿ ನೀರು ಹಾಕ್ತಿವಿ. ಈ ತರ ಮಾಡೋದ್ರಿಂದ ನಿಮ್ಗೆ ಕೆಳಗಡೆ 2 ಅಡಿ ನಾಟಲ್ಲಿ ನಾನು ವಾಟರ್ ಡಿಸ್ಚಾರ್ಜ್ ಮಾಡೋದ್ರಿಂದ ನಿಮ್ಗೆ ಎವಾಪೋ ಟ್ರಾನ್ಸ್ಪಿರೇಷನ್ ಅಂತ ಆವಿಯಾಗಿ ಹೋಗೋದೇ ಇಲ್ಲ. ಸೊ ಈ ತರ ಮಾಡ್ಕೊಂಡು ನಾನು ಇವತ್ತಿನ ದಿವಸ ಆ ಒಂದು ಟೆಕ್ನಾಲಜಿಯನ್ನ ಮಾಡಿ ತೆಂಗಿನ ತೋಟನೂ ಮಾಡಿದ್ದೀನಿ, ಅಡಕೆ ತೋಟನೂ ಮಾಡಿದ್ದೀನಿ, ಸಿರಿಕಲ್ಚರು ಮಾಡಿದ್ದೀನಿ.
ಈಗ ನಾನು ಇವಾಗ ರೈತರಿಗೆ ಲ್ಯಾಕ್ ಅಂಡ್ ಸಿಲ್ಕ್ ಎರಡನ್ನೂ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. Okay. ಬಟ್ ಇದನ್ನ ಮಾಡಕ್ ಆಗಲ್ಲ, ಯಾಕೆಂದ್ರೆ ಇದು ಸಾವಿರಾರು ಗಿಡ ಹಾಕ್ಬಿಡ್ತೀವಿ, ಇದಕ್ ಪ್ರತಿ ಒಂದಕ್ಕೂ 3 ಅಡಿಗೂ ಒಂದೊಂದು ಪೈಪ್ ಹಾಕ್ತಾ ಕೂತ್ಕೊಳಕ್ ಆಗಲ್ಲ. ಇದನ್ನ ನಾನು ಅಡ್ವೊಕೇಟ್ ಮಾಡಕ್ ಆಗಲ್ಲ. ಅಲ್ಲಿ ಏನಿದ್ರು ವೈಡರ್ ಸ್ಪೇಸಿಂಗ್ 10x10 ಬರ್ತದಲ್ಲ ಅಂತಕ್ ಮಾಡ್ಕೋಬಹುದು, ಜಾಯ್ಕಾಯಿಗೆ ಮಾಡ್ಬೋದು, ಈ ತರ ನಾವು ಈಗ ನಮ್ಮ ಭಾರತ ದೇಶದಲ್ಲಿ ಪ್ರಮುಖವಾಗಿ ಅತ್ಯಧಿಕ ರೈತರು ಮಳೆ ಆಶ್ರಿತವನ್ನೇ ನಂಬಿರೋಂತ ರೈತರಿದ್ದಾರೆ. ಸೊ ಈಗ ಈ ಒಂದು ಬೆಳೆಯನ್ನ ಹಸಿರೆಲೆ ಗೊಬ್ಬರ ಆಗಿರ್ಬೋದು, ಫಾಡರ್ ಆಗಿ ನಾವು ಬಳಕೆನೂ ಮಾಡ್ಕೊಂಡು ಒಂದು ಬೆಳೆನ ನಾವು ಅರಗುಣು ತಕ್ಕೋಬಹುದಲ್ಲ. ಆವಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ, ನಾನು ಈಗ 10 ಅಡಿನಲ್ಲಿ ಇರುತ್ತಲ್ಲ ನೋಡಿ ಎಲ್ಚಿ ಗಿಡ, ಅದ್ರ ಸುತ್ತ ನಾನೇನ್ ಮಾಡ್ತೀನಿ, ಈ ಗಿಡ ಹಾಕ್ತೀನಿ, ಯಾಕೆಂದ್ರೆ ಮಾಯಿಶ್ಚರ್ ಇರುತ್ತೆ ಅಂತ. ಅರ್ಥ ಮಾಡ್ಕೊಳ್ಳಿ, ಇದು ಐಡಿಯಾ ನೀವುಗಳು ಹೋಗ್ತಾ ಹೋಗ್ಬೇಕು. ಈಗ ನಿಮ್ಗೆ 3 ಅಡಿಗೆ ಹಾಕೊಂಡ್ಬಿಟ್ಟು ನಾನು ಪೈಪ್ ಹಾಕು ಅಂತ ಹೇಳಕ್ ಆಗಲ್ಲ. ನೀವೇನ್ ಮಾಡಿದೀರಾ, ಈಗ 3 ಅಡಿನಲ್ಲಿ ಇಲ್ಲಿಗ ಪೈಪ್ ಹಾಕಿದಿರಾ 12 ಅಡಿಗೆ, ಮಳೆ ಆಶ್ರಿತ ರೈತರಲ್ಲೇ ಇದನ್ನ ಅಲ್ಲಿ ನೀವು ಆ ಝೋನ್ ಅಲ್ಲಿ ನೀವು ಒಂದ 3 ಅಡಿ ಡಯಾಮೀಟರ್ ಅಳ್ತೆಗೆ ನೀವು ಅಲ್ಲಿ ನೀವು ಮಾಯಿಶ್ಚರ್ ನಿಗ ಮೇಂಟೈನ್ ಮಾಡಿದಾಗ ಈ ಗಿಡವನ್ನು ಅಲ್ಲಿ ಹಾಕಬಹುದು. ಅಂದ್ರೆ ಉದ್ದಕ್ಕೆ ಹಾಕೋದ್ರ ಬದಲು ಸಪೋಸ್ ಈಗ 600 ಫೀಟ್ ಇದೆ, 600 ಫೀಟ್ ಇದ್ರೆ 4 ಗಿಡ ಹಾಕಿದ್ರೆ 2,500 ಗಿಡ ಹಾಕಬಹುದು. 2,500 ಗಿಡ ಹಾಕಬಹುದು. 2,500 ಗಿಡದಲ್ಲಿ ನೀವು ಅರ್ಗನೂ ತಯಾರು ಮಾಡ್ಕೊಳ್ರಿ, ಪುನಃ ಕಟ್ ಮಾಡಿ ಅಲ್ಲಿಗೆ ಅದನ್ನ ತುಂಬಿಡಿ, ಗೊಬ್ಬರನೂ ಆಯ್ತು, ಅರ್ಗೂ ಆಯ್ತು, ಜೊತೆಗೆ ಹಸನು ಮೇಯಿಸ್ಕೊಳ್ರಿ. ಅಂದ್ರೆ ಆ ಭಾಗದಲ್ಲಿ ಮಾಡಕ್ ಆಗಲ್ಲ ಅಂತ ಹೇಳ್ತಾ ಇಲ್ಲ, ಆ ಭಾಗದಲ್ಲಿ ನೀವು ಎಷ್ಟು ಮಟ್ಟಿಗೆ ನೀವು 10 ದಿವಸಕ್ಕೆ ಒಂದ್ಸತಿ ನೀವು ನೀರ್ ಹಾಕಿ ಮಾಯಿಶ್ಚರ್ ಮೇಂಟೈನ್ ಮಾಡ್ತೀರಿ, ಅದೇ ಜಾಗದಲ್ಲಿ ಇದನ್ನು ಹಾಕಬಹುದು. ಯಾಕಂತಂದ್ರೆ ಮಳೆ ಆಶ್ರಿತ ರೈತರು ಕೂಡ ನಾವು ಸಾಧ್ಯ ಮಾಡ್ತು ನೋಡೋಣ ಅನ್ನೋ ಒಂದು ಚಾಲೆಂಜ್ ಇದೆ. ಸೊ ಹೀಗಾಗಿ ನಾವು ಕೂಡ ಟ್ರೈ ಮಾಡ್ಬೋದಲ್ಲ ಅನ್ನೋ ಒಂದು ಇಚ್ಛೆ ಇರುತ್ತೆ. ಈಗ ನಿಮ್ಗೆ ಈಗ ಆಲ್ರೆಡಿ ನಾವು ಡ್ರಮ್ ಕಿಟ್ ಟೆಕ್ನಾಲಜಿನಲ್ಲಿ ಕೃಷ್ಣೇಗೌಡರದು ಒಂದು ಡ್ರಮ್ ಇಟ್ಬಿಟ್ಟು ಕೃಷಿ ಮಾಡಿಸಿರೋದು ನಿಮ್ಗೆ ತೋರಿಸಿದ್ದೀನಿ. ಅಂದ್ರೆ ನಾವು ಈಗ ಅಡ್ರೆಸ್ ಮಾಡ್ತಾ ಇರೋದು ಏನಪ್ಪಾ ಅಂತಂದ್ರೆ, ಫಸ್ಟ್ ನನ್ ಜಮೀನಿದೆ, ನನ್ಗೆ 2 ನೀರ್ ಬರ್ತದೆ ಅಂದ್ರೆ ನನ್ನ ಕ್ಲಾಸಲ್ಲಿ ಬಂದು ಅವ್ನು ಲಾಸ್ಟ್ ಬೆಂಚಲ್ಲೇ ಕೂರ್ಸೋದು. ನಾನು ಸರ್ ನನಗೆ ಜಮೀನಿದೆ ಸರ್, ನೀರೇ ಇಲ್ಲ ಸರ್ ಅಂತಂದ್ರೆ, ನೀ ಫ್ರಂಟ್ ಬೆಂಚಲ್ಲಿ ಕೂತ್ಕಪ್ಪ ಅಂತೀವಿ. ಅವನ್ಗೆ ವಾಟರ್ ಮ್ಯಾನೇಜ್ಮೆಂಟ್ ಟೆಕ್ನಾಲಜಿ ಕೊಡ್ತೀವಿ. ಅವ್ನಿಗೆ ವಾಟರ್ ಮ್ಯಾನೇಜ್ಮೆಂಟ್ ಟೆಕ್ನಾಲಜಿಗಳನ್ನ ಕೊಟ್ಟು ಅವನ್ನ ಸುಸ್ಥಿರವಾಗಿ ಆದಾಯನ ಹೆಂಗ್ ಪಡಿಬಹುದು ಅನ್ನೋದ್ರ ಕಡೆ ಗಮನ ಹರಿಸ್ತೀವಿ. ಅಂದ್ರೆ ಇಲ್ಲಿ ಇಟ್ ಈಸ್ ನಾಟ್ ಪರ್ಟೈನಿಂಗ್ ಟು ಓನ್ಲಿ ಲ್ಯಾಕ್ ಕಲ್ಟಿವೇಶನ್, ಬೇರೆ ಬೇರೆದ್ನು ಇಂಟರ್ಗ್ರೇಟ್ ಹೆಂಗ್ ಮಾಡ್ಕೋಬಹುದು ಅಂತಂದ್ರೆ, ಅವನಿಗೆ ನೀರು ಜಾಸ್ತಿ ಕೇಳಬಾರ್ದು, ಗ್ರೇಜಿಂಗ್ ಪ್ರಾಬ್ಲಮ್ ಇರಬಾರ್ದು, ಲೇಬರ್ ಪ್ರಾಬ್ಲಮ್ ಇರಬಾರ್ದು, ಕರೆಂಟ್ ಪ್ರಾಬ್ಲಮ್ ಇದೆಲ್ಲಾನು ಇವತ್ತಿನ ದಿವಸ ನಾವು ಗಣನೆಗೆ ತಗೊಂಡು, ಇವಾಗೇನು ನೀರಿನ ಪ್ರಾಬ್ಲಮ್, ನೀರಿನ ಸಮಸ್ಯೆ, ಕರೆಂಟ್ ಸಮಸ್ಯೆ, ಮತ್ತೆ ಲೇಬರ್ ಸಮಸ್ಯೆ, ಲೇಬರ್ಗಳು ಬರಲ್ಲ ಇವತ್ತಿನ ದಿವಸ, ಕೃಷಿ ಮಾಡ್ತೀನಿ ಅಂತ ಲೇಬರ್ಸ್ಗಳೇ ಸಿಕ್ಕಲ್ಲ ಈಗ ನಮ್ಮಲ್ಲಿ, ಹೌದಲ್ವಾ? ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಾವು ನೀರಾವರಿ ಪ್ರದೇಶಗಳಿಗೂ ಕೂಡ ಯಾವ ತರ ಟೆಕ್ನಾಲಜಿ ಅಂದ್ರೆ ಕ್ರಾಪಿಂಗ್ ಸಿಸ್ಟಮ್ ಚೇಂಜ್ ಮಾಡ್ಕೋಬೇಕು, ಪ್ಲಾಂಟ್ ಜಿಯೋಮೆಟ್ರಿ ಚೇಂಜ್ ಮಾಡ್ಕೋಬೇಕು, ಮತ್ತೆ ಒಣಭೂಮಿ ಪ್ರದೇಶ ಇದು ನಮ್ಗೆ ಚಾಲೆಂಜು. ಈ ಒಣಭೂಮಿ ಪ್ರದೇಶನೇ ನನಗೆ ಚಾಲೆಂಜ್. ಇಲ್ಲಿ ಫಸ್ಟ್ ನಾನು ಒಣಭೂಮಿನಿಗ ನಾನು ಉತ್ತಮವಾಗಿ ಬೆಳೆಸಿದಂತ ಪಕ್ಷದಲ್ಲಿ ನೀರಿರೋನ್ ಹೆಂಗ್ ಬದುಕಬೇಕು ನೋಡಪ್ಪ ಅಂತ ಹೇಳ್ಬಿಡ್ತಿಲ್ಲ ಅಷ್ಟೇ. ನಮ್ಮ ಕ್ಲಾಸಲ್ಲಿ ಈಗ ನಾವು ಪಾಠ ಮಾಡೋದೇನೋ, ಈಗ ನೀರಿಲ್ಲ, ಡ್ರಮ್ ಕಿಟ್ ಟೆಕ್ನಾಲಜಿ ಹೇಳಿದೀನಿ. ಒಂದು ದಿನಕ್ಕೆ ನೀವು 2,000 ಲೀಟರ್ ನೀರು ಇವತ್ತಿನ ದಿವಸ ನಾನು ಕೊಟ್ರೆ 20 ಎಕರೆ ಜಮೀನ್ ಮೇಂಟೈನ್ ಮಾಡಿಸ್ತೀನಿ. ಈ ಒಂದು ಸಸಿನ ನಡ್ತೀವಿ, ಎಷ್ಟು ದಿನಕ್ಕೆ ನೀವು ಇದನ್ನ ಅರುಗುನ್ನ ನೀವು ಇನಾಕ್ಯುಲೇಟ್ ಮಾಡಿ? 6 ತಿಂಗಳು ಫ್ರಮ್ ದಿ ಡೇಟ್ ಆಫ್ ದಿ ಪ್ಲಾಂಟೇಶನ್ ಇಲ್ಲಿಗೆ ಹಾಕದ್ಮೇಲೆ 6 ತಿಂಗಳಿಗೆ ಇದು ಚೆನ್ನಾಗಿ ಬೆಳೆದು ರೆಡಿ ಫಾರ್ ಯುವರ್ ಇನಾಕ್ಯುಲೇಷನ್. ನನ್ನ ಹೈಟ್ ಬರ್ತದೆ. ನಿಮ್ಗೆ ಇಲ್ಲಿ ಬಂದಾಗ ನಿಮ್ಗೆ ಫುಲ್ ಏನು ಕಾಣೋದೇ ಇಲ್ಲ, ತೆಂಗು ಪ್ಲಸ್ ಇದು 2 ಕಾಣೋದು, ಅಷ್ಟು ಅದ್ಭುತ. ಇನ್ನು 6 ತಿಂಗಳು ಬಿಟ್ಕೊಂಡು ಬನ್ನಿ, ನಿಮ್ಗೆ ಗೊತ್ತಾಗುತ್ತೆ, ಎಲ್ಲ ಕೂಡ್ಕೊಂಡ್ಬಿಟ್ಟಿರುತ್ತೆ ಇಲ್ಲಿ. 6 ತಿಂಗಳಾದ ನಂತರ ಈಗ ನೀವು ಅರುಗು ಕೃಷಿನ ಸ್ಟಾರ್ಟ್ ಮಾಡ್ಕೊಂತೀರಾ. ಎಷ್ಟಕ್ಕೆ ಅದನ್ನ ಹಾರ್ವೆಸ್ಟ್ ಮಾಡ್ಬೇಕು? ಎಷ್ಟು ತಿಂಗಳ ನಂತರ? ಅದು 14 ವೀಕ್ಸ್ ಆದ ತಕ್ಷಣ. 14 ವೀಕ್ಸ್ ಆದ ನಂತರ 14 ವೀಕ್ಸ್ ಆದ ತಕ್ಷಣ ನಿಮ್ಗೆ ಅರಗ್ ಬಂದ್ಬಿಡುತ್ತೆ. ಕಟ್ ಮಾಡ್ಕೊಳ್ಳಿ, ಮತ್ತೆ ಹೊಸದಾಗಿ ಪುನಃ ಬರ್ತದೆ. ಅವಾಗ ಏನ್ ಮಾಡ್ಬೇಕು? ಈ ಬ್ರಾಂಚೆಸ್ ಆಗಿರ್ಬೋದು, ಎಲಿ ಮತ್ತೆ ಇದನ್ನೆಲ್ಲವನ್ನು ಮಣ್ಣಿಗೆ ಸೇರಿಸ್ಬಿಟ್ರೆ ಅರಗಿರೋ ಜಾಗ ಮಾತ್ರ ಕಟ್ ಮಾಡ್ಕೊಂಡು ಉಳ್ದನ್ನೆಲ್ಲ ಮಣ್ಣಿಗೆ ಸೇರಿಸಬಹುದು. ಕರೆಕ್ಟ್. ಈಗ ನೋಡಮ್ಮ, ಇವಾಗ ಇಲ್ಲಿ ಅರಗು ತಯಾರಾಗೋದು ಈ ಕಾಂಡದಲ್ಲಿ ಮಾತ್ರ, ಅದು ಫುಲ್ ಆಗೋದಿಲ್ಲ. ಇಲ್ಲೂ ಕಟ್ಟಿರ್ಬೋದು ಅರಗು, ಇಲ್ಲಿ ಕಟ್ಟಿಲ್ದೇ ಇರ್ಬೋದು, ಇಲ್ಲಿ ಕಟ್ಟಿರ್ಬೋದು. ಆಗೇನಾಗುತ್ತೆ, ನಾವು ಒಂದ್ ಸಿಕೇಚರ್ ತಗೊಂಡು ಎಲ್ಲ ಅರಗು ಬಂದಿರ್ತಾ ಅಲ್ಲಿ ಟ್ರಿಮ್ ಮಾಡ್ಕೊತೀವಿ. ಈಗ ಈ ಎಲೆಗಳನ್ನೆಲ್ಲ ತೆಗೆದು ಗೊಬ್ಬರ ಮಾಡ್ತೀವಿ. ಹಂಗೆ ಹಸಿರೆಲೆ ಗೊಬ್ಬರ ಆಯ್ತು, ಹೌದು. ಆಮೇಲೆ ದನ ಕರುಗಳಿಗೆ ಮೇವಾಯ್ತು, ಹೌದು. ಇನ್ನೊಂದು ಕಡೆಗೆ ಜೇಬು ತುಂಬಿಸ್ಕೊಳ್ಳಿಕ್ಕೆ ಅರಗು ಕೃಷಿ. ಮತ್ತೆ ವಾತಾವರಣದಲ್ಲಿರೋ ಸಾರಜನಕನ ಹೀರೋದು ಇದು. ನಿಮ್ಮ ಭೂಮಿಗೆ ವಾತಾವರಣದಲ್ಲಿರೋ ಸಾರಜನಕ ಹೀರಿ ಕೊಟ್ಟಾಗ ನೀವು ನೈಸರ್ಗಿಕ ಗೊಬ್ಬರ, ನೀವು ಅಮೋನಿಯಂ ಸಲ್ಫೇಟ್, ಯೂರಿಯಾ ಯಾವ್ದನ್ನು ಹಾಕಂಗಿಲ್ವಲ್ಲ. ಅಂದ್ರೆ ನೀವು ವಿಷಮುಕ್ತ ಕೃಷಿಯನ್ನ ಮಾಡ್ಬೋದು, ಇಲ್ಲಿ ರಾಸಾಯನಿಕ ಮುಕ್ತ ಕೃಷಿಯನ್ನ ಮಾಡ್ಬೋದು. ಇದೆಲ್ಲ ಮಾಡ್ಕೊಳ್ಳೋದ್ರಿ ನಮ್ಗೆ. ಈಗ ನೀವು ಯೂರಿಯಾ ಹಾಕ್ತಾ ಹೋಗ್ತೀರಿ,
ಅಥವಾ ಅಮೋನಿಯಂ ಸಲ್ಫೇಟ್ ಹಾಕ್ತಾ ಹೋಗ್ತೀರಿ, ನಿಮ್ಗೆ ರಾಸಾಯನಿಕ ಗೊಬ್ಬರ ಹಾಕಿದಾಗ 50% ಯುಟಿಲಿಟಿ ಬರೋದು. 100 kg ಸಾರಜನಕ ಹಾಕಿದಿರಿ ಅಂದ್ರೆ 45 ಭಾಗ ಮಾತ್ರ. ಇನ್ನು 55 ಭಾಗ ಏನಾಗುತ್ತೆ, ನೈಟ್ರಸ್ ಆಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ. ನೈಟ್ರೇಟ್ ಇಸ್ ಆಲ್ಸೋ ಎ ಪಾಯ್ಸನ್. ಆದ್ರಿಂದ ನಾವು ಇಲ್ಲಿ ರಾಸಾಯನಿಕ ಮುಕ್ತ ಕೃಷಿ ಮಾಡೋದಕ್ಕೆ ಏನೇನು ಪರ್ಯಾಯವಾದಂತ ಒಂದು ತಾಂತ್ರಿಕತೆಗಳನ್ನ ಕೊಡಬಹುದು, ಮತ್ತೆ ಒಣ ಬೇಸಾಯಕ್ಕೆ ಯಾವ್ಯಾವ ತರ ತಾಂತ್ರಿಕತೆಗಳನ್ನ ಕೊಡಬಹುದು ಅನ್ನೋ ನಮ್ಮ ಟ್ರಸ್ಟ್ ನ ಮೂಲ ಉದ್ದೇಶ. ಓಕೆ, ಇದನ್ನ 6 ತಿಂಗಳು ಅರಗು ಕೃಷಿ ಮಾಡ್ಬೇಕು ಅಂತಂದ್ರೆ ಇದು 6 ತಿಂಗಳು ಸಮೃದ್ಧವಾಗಿ ಬೆಳಿಬೇಕು ಅಂತಂದ್ರೆ ಅದಕ್ಕೆ ಹುಲಸಾಗಿ ಗೊಬ್ಬರವೂ ಕೂಡ ಬೇಕಾಗುತ್ತೆ. ಅಡಿಷನಲ್ ಆಗಿ ಏನಾದ್ರು ಗೊಬ್ಬರ ಹಾಕ್ಬೇಕಾ ಇದ್ರ ಬೆಳೆ? ಅದೇ ಗೊಬ್ಬರ ಏನಿಲ್ಲ, ಈಗ ಬೇರೆ ಯಾವ ತರ ಸಗಣಿ ಗೊಬ್ಬರ ಅಥವಾ ಎರೆಹುಳು ಗೊಬ್ಬರ ಹಾಕ್ತೀರ ಅದೇ ತರ ಹಾಕೊಂಡು ಹೋಗಿ, ಅಷ್ಟೇ, ಏನ್ ತೊಂದ್ರೆ ಏನಿಲ್ಲ. ಆಮೇಲೆ ಒಂದ್ಸತಿ ನೀವು ಮಲ್ಚ್ ಮಾಡ್ಬಿಟ್ರೆ ಅದೇ ಗೊಬ್ಬರ ಆಗೋಗಿರುತ್ತಲ್ಲ. ಇನ್ಸಿಟಿವ್ ಅಂತ ಕರಿತೀವಿ, ಇನ್ಸಿಟಿವ್ ಗ್ರೀನ್ ಮ್ಯಾನ್ಯೂರಿಂಗ್. ಅದನ್ನೇ ಕಟ್ ಮಾಡಿ ಅಲ್ಲಿಗೆ ಸಗದ ಅದೇ ಅದು ಕಳತು ಅದರಲ್ಲೇ ನ್ಯೂಟ್ರಿಯೆಂಟ್ಸ್ ಬಂದಾಗ ಇದು ದಷ್ಟಪುಟ್ಟವಾಗಿ ಗಿಡ ಬರುತ್ತೆ. ನಾಟಿ ಮಾಡೋದು ಒಂದ್ ಸ್ವಲ್ಪ ಈ ಕೊಟ್ಟಿಗೆ ಗೊಬ್ಬರ ಇದನ್ನೆಲ್ಲ ತೋಟದಲ್ಲಿ ಎರಚಿ ಬಿಡೋದು, ತದನಂತರ ಆಗಾಗ ಒಂದೊಂದ್ ಸ್ವಲ್ಪ ನೀರ್ ಬಿಡೋದು, ಇಷ್ಟೇ. ಏನು ಜಾಸ್ತಿ ತಲೆ ಏನು ಇಲ್ವಲ್ಲ. ನಾವಿಲ್ಲಿ ಅಡ್ರೆಸ್ ಮಾಡ್ತಾ ಇರೋದೇನು, ಒಂದು ಲೇಬರ್ ಡಿಪೆಂಡೆನ್ಸಿ ಜಾಸ್ತಿ ಇರದೇ ಇರ್ತಕ್ಕಂಥ ಕ್ರಾಪ್ಗಳ ಕಡೆ ಗಮನ ಹರಿಸಿ. ಲೇಬರ್ ಡಿಪೆಂಡೆನ್ಸಿ ಇತ್ತು ಜಾಸ್ತಿ ಆ ಕ್ರಾಪ್ ಹಾಕೊಂಡ್ರೆ ಅಂದ್ರೆ ನಿಮ್ಮನ್ನ ಚರ್ಮ ಸುಳ್ದು ಬಿಡ್ತಾರ ಅವ್ರು, ಯಾಕಂದ್ರೆ ಬರೋದೇ ಇಲ್ಲ. ಇನ್ ಟೈಮ್ ಸರಿಯಾಗಿ ಕೈ ಕೊಟ್ಬಿಡ್ತಾರೆ. ಈಗ ಪರಿಸ್ಥಿತಿ ಸಿಸ್ಟಮ್ ಹಂಗಾಗಿದೆ. ನಾನು ಸಿಸ್ಟಮ್ ಬೋಯಕ್ಕಾಗಲ್ಲ. ಐ ಕೆನಾಟ್ ಚೇಂಜ್ ದಿ ಸಿಸ್ಟಮ್, ಐ ಕ್ಯಾನ್ ಚೇಂಜ್ ಮೈ ಸೆಲ್ಫ್. ಅದೇನು ಚೇಂಜ್ ಮೈ ಸೆಲ್ಫ್ ಅಂದ್ರೆ ಜಿಯೋಮೆಟ್ರಿ ಚೇಂಜ್ ಮಾಡ್ಕೊಳ್ಳಿ, ಕ್ರಾಪಿಂಗ್ ಸಿಸ್ಟಮ್ ಚೇಂಜ್ ಮಾಡ್ಕೊಳ್ಳಿ. ನಿಮ್ಗೆ ಇನ್ಕಮ್ ಬರಬೇಕು, ಬಟ್ ತ್ರಾಸ ಇರಬಾರ್ದು, ದುಡ್ಡು ಜಾಸ್ತಿ ಖರ್ಚಾಗಬಾರ್ದು, ಆಳ್ ನಂಬ್ಕೋಬಾರ್ದು ಜಾಸ್ತಿ, ನೀವೇ ಮ್ಯಾನೇಜ್ ಮಾಡಂಗಿರ್ಬೇಕು. ಸೊ ಈ ತರ ನಾವು ಇವತ್ತಿನ ದಿವಸ ತಾಂತ್ರಿಕತೆಗಳನ್ನು ಅಳವಡಿಸ್ಕೊಂತ ಹೋದಂಥ ಪಕ್ಷದಲ್ಲಿ ಸುಸ್ಥಿರವಾದ ಆದಾಯ, ಸುಸ್ಥಿರವಾದ ಕೃಷಿ, ಇದೆಲ್ಲದಕ್ಕಿಂತ ಹೆಚ್ಚಾಗಿ ಆರೋಗ್ಯ, ಮಣ್ಣಿನ ಆರೋಗ್ಯ ಮತ್ತೆ ನಮ್ಮ ಆರೋಗ್ಯವನ್ನ ನಾವು ಕ್ಲೀನಾಗಿ ಮೇಂಟೈನ್ ಮಾಡ್ಕೋಬಹುದು. ಹಾಸ್ಪಿಟ್ಲ್ಗೆ ಹೋಗೋದು ನಿಲ್ಸ್ಬಿಡ್ಬೋದು. ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಇದ್ರ ಬಗ್ಗೆನ ನಾವು ಇವತ್ತಿನ ದಿವಸ ಟ್ರಸ್ಟ್ ಕಡೆಯಿಂದ ನಾವು ಸಾಕಷ್ಟು ಪ್ರಮಾಣದಲ್ಲಿ ನಾವು ಗೈಡ್ಲೈನ್ಸ್ ಕೊಡ್ತಾ ಇದ್ದೀವಿ. ಓಕೆ, ಈಗ ಅರಗು ಕೃಷಿಯ ಬಗ್ಗೆ ಹೆಚ್ಚಿನ ಮಾಹಿತಿನ ಸ್ಪ್ರೆಡ್ ಮಾಡ್ತಾ ಇದ್ದೀರಿ ಇವತ್ತಿನ ಕಾಲಕ್ಕೆ. ನೀವು ಈಗ ರಾಂಚಿಗೆ ಒಂದಷ್ಟು ರೈತರನ್ನ ನೀವು ಕರೆದುಕೊಂಡು ಹೋಗಿದ್ರಿ ಅಂತ ಹೇಳಿದ್ರೆ ನೀವು, ಸೊ ಅಲ್ಲಿ ಕರೆದುಕೊಂಡು ಹೋಗಿ ರೈತರಿಗೆ ಏನೆಲ್ಲ ತಿಳಿಸ್ಕೊಟ್ರಿ? ಈಗ ರೈತರುಗಳೇ ಅಲ್ಲಿ ಕರ್ಕೊಂಡು ಹೋಗಿ ತೋರ್ಸಿದ್ಮೇಲೆ ಅಲ್ಲಿ ಈ ಟ್ರೈಬಲ್ ಪೀಪಲ್ ಅಂದ್ರೆ ಕಾಡ್ ಅಂಚಿನಲ್ಲಿ ಇರ್ತಕ್ಕಂಥ ಟ್ರೈಬಲ್ ಪೀಪಲ್ ಇವತ್ತಿನ ದಿವಸ ನಮ್ಮಲ್ಲಿ ಅವರೆಕಾಯಿ ಮಾರ್ದಂಗೆ, ತೊಗರಿಕಾಯಿ ಮಾರ್ದಂಗೆ ಅವರು ಅರಗನಿಗೆ ಮಾರ್ತಾವ್ರೆ ಬುಟ್ಟಿಲ್ ಹಾಕೊಂಡು. ಇನ್ನೊಬ್ಬ ವಾಣಿಜ್ಯೋದ್ಯಮಿ ಅದನ್ನ ತಗೊಂಡೋಗ್ಬಿಟ್ಟು ಅದನ್ನ ಪ್ರಾಸೆಸ್ ಮಾಡ್ಕೊಂಡು ಅದನ್ನ ಎಕ್ಸ್ಪೋರ್ಟ್ ಮಾಡ್ಕೊತಾವನೆ. ನೋಡ್ರಪ್ಪ ನೀವೇನೆ ಅಂತ ತೋರಿಸ್ದೆ. ಅದ್ ನೀವೇ ಇಲ್ಲಿ ನೋಡ್ರಿ ಹೆಂಗಿದೆ, ಇದು ಅದ್ಭುತವಾಗಿದೆ. ಕರ್ನಾಟಕಕ್ಕಿಂತ ಉತ್ತಮವಾದಂತ ರಾಜ್ಯ ಇಡೀ ಇಂಡಿಯಾ ದೇಶದಲ್ಲಿ ಎಲ್ಲೂ ಇಲ್ಲ, ನಾವ್ಯಾಕೆ ಮಾಡಬಾರ್ದು ಅಂತ ಹೇಳಿದ್ಮೇಲೆ ಇವತ್ತಿನ ದಿವಸ ಬಳ್ಳಾರಿನಲ್ಲಿ ಒಬ್ಬ ರೈತ 30 ಎಕರೆಗೆ ಹಾಕ್ಸಿದ್ದಾನೆ ಏನು ಎಲ್ಚಿ ಗಿಡವನ್ನ. ಸರ್ ನಾನು ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ತೀನಿ ಸರ್, ಈಗ ನಾನೇ ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ತೀನಿ, ನನಗೆ 200 ಜನ ಬೇಕು ರೈತರು, ನೀವು ಬೆಳ್ಕೊಟ್ರೆ ನಾನು ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ತೀನಿ, ನಿಮ್ಗೆ ಅಶ್ಯೂರ್ಡ್ ಮಾರ್ಕೆಟಿಂಗ್ ನ ಕೊಡಕ್ ತಯಾರಿದ್ದೀರಿ, ಮುಂದಕ್ಕೆ ನಾವೇನ್ ಮಾಡ್ಕೋತೀವಿ ಅನ್ನೋದು ಅದು ಇಂಡಸ್ಟ್ರಿಗೆ ಸಂಬಂಧಪಟ್ಟ ವಿಷಯ, ಅದನ್ನ ನಾವು ಮಾಡ್ತೀವಿ ಅದನ್ನ. ಸೊ ಈಗ ಎಷ್ಟೋ ಜನ ಕೆಲವರು ರೈತರು ಬಂದಿರೋರೆಲ್ಲ, ನನ್ನ ಹತ್ರ ಬಂದಿರೋರೆಲ್ಲ, ಟ್ರೈನಿಂಗ್ ತಗೊಂಡಿರೋರೆಲ್ಲ ಅವರು ನಮ್ಮ ಟ್ರಸ್ಟ್ನ ಬಿಟ್ಟು ಹೋಗ್ತಾ ಇಲ್ಲ. ಒನ್ ವೇ ಆರ್ ದಿ ಅದರ್ ವೇ ನಮ್ಮ ಕಾಂಟ್ಯಾಕ್ಟಲ್ಲಿ ಇದ್ದಾರೆ. ನಾವು ಇವಾಗ ಬರೀ ಅರಗು ಕೃಷಿ ಒಂದೇ ಪಾಠ ಮಾಡಲ್ಲ, 150 ಟನ್ ಕಬ್ಬು ಬೆಳೆಯೋದು ಅಂತಲೂ ಹೇಳ್ಕೊಡ್ತೀನಿ, ಮತ್ತು ಅಡಿಕೆ ಹೆಂಗೆ ಸುಸ್ಥಿರವಾಗಿ ಬೆಳಿಬೇಕು, ತೆಂಗು ಹೆಂಗೆ ಉಳಿಸ್ಕೋಬೇಕು, ಇರೋ ಕ್ರಾಪ್ಗಳನ್ನ ಯಾವ ಥರ ನಾವು ಸಮಸ್ಯೆ ಇದ್ರೂ ಉಳಿಸ್ಕೋಬೇಕು ಅನ್ನೋದ್ರ ಕಡೆ ನಿಟ್ಟಲ್ಲಿ ಇವತ್ತಿನ ದಿವಸ ನಾವು ಗಮನ ಹರಿಸ್ತಾ ಇದೀವಿ. ಓಕೆ, ಕೊನೆಯದಾಗಿ ನಮ್ಮ ರೈತ ಬಾಂಧವರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಈ ಅರಗು ಕೃಷಿ ಮತ್ತೆ ಈ ಒಂದು ಹೊಸದಾಗಿ ತೋರಿಸಿರುವಂತ ಈ ಒಂದು ಬೆಳೆಯ ಬಗ್ಗೆ? ಈ ಬೆಳೆಯನ್ನೀಗ ನಮ್ಮ ರೈತರುಗಳು ಉಪಯೋಗಿಸ್ಕೊಂಡಂತ ಪಕ್ಷದಲ್ಲಿ ಇಲ್ಲಿ ನಾನು ಮೊದಲೇ ಹೇಳಿದ್ದೀನಿ, ಇಲ್ಲಿ 2 ಭಾಗಗಳು ಉಪಯೋಗಿಸ್ಕೊಂಡಿದ್ದೀವಿ. ಒಂದು ನೀರಾವರಿನೇ ಇಲ್ಲದೆ ಇರ್ತಕ್ಕಂಥ ಪ್ರದೇಶದಲ್ಲಿ ಅರಗು ಕೃಷಿ ಮತ್ತು ರೇಷ್ಮೆ ಕೃಷಿಯನ್ನ ಕಂಬೈಂಡ್ ಆಗಿ ಅಂದ್ರೆ ಡ್ಯೂಯಲ್ ಕಲ್ಚರ್ ಮಾಡ್ಕೊಂಡು ಯಾವ ತರ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಮಾಡ್ಕೋಬಹುದು ಅನ್ನೋದನ್ನು ನಾವು ಹೇಳ್ತಾ ಇದ್ದೀವಿ. ಇನ್ನೊಂದು ಭಾಗದಲ್ಲಿ ನೀರಾವರಿ ಇದ್ದು ಅಡಿಕೆ ತೋಟ, ತೆಂಗಿನ ತೋಟ ಬೇರೆ ಇದ್ಕೊಂಡು ಅದಕ್ಕೆಲ್ಲ ನೀವು ಕೆಮಿಕಲ್ಸ್ ಹಾಕೊಂಡು ಹಾಳು ಮಾಡೋದ್ರ ಬದಲು ಈ ಥರದ್ದೆಲ್ಲ ಇಂಟರ್ ಕ್ರಾಪ್ ಆಗಿ ಮಾಡ್ಕೊಂಡ್ರೆ ಇದನ್ನ ನೋಡಿ ಅಂತರ ಬೆಳೆಯಾಗಿ ಉಪಯೋಗಿಸ್ಕೊಳ್ಳಿ. ಬಟ್ ಮೇನ್ ಬೆಳೆ ನಿಮ್ಗೆ ಅಲ್ಲಿ ಕ್ಲಿಕ್ ಆಗುತ್ತೆ, ಯಾಕೆಂದ್ರೆ ಇದು ಇನ್ಸಿಟಿವ್ ಗ್ರೀನ್ ಮೆನ್ಯೂರಿಂಗ್ ಆಗೋದ್ರಿಂದ ನಿಮ್ಗೆ ಅಡಿಕೆ ಫಸಲೇ ಆಗಲಿ, ತೆಂಗಿನ ಫಸಲೇ ಆಗಲಿ ಸುಸ್ಥಿರವಾಗಿ ಮತ್ತು ಸುಸ್ಥಿರವಾದಂಥ ಇಳುವರಿ ಮತ್ತು ಆದಾಯ ಬರೋದ್ರಿಂದ ಈ ಥರದ ಕ್ರಾಪ್ನೆಲ್ಲ ಹಾಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ ಈ ಇನ್ಸಿಟಿವ್ ಗ್ರೀನ್ ಮೆನ್ಯೂರಿಂಗ್ ಪೆರಿನಿಯಲ್ ನೇಚರ್ ಪಲ್ಸ್ ಕ್ರಾಪ್ ದ್ವಿದಳ ಧಾನ್ಯಗಳ ಗ್ರೂಪಿಗೆ ಸೇರ್ತಕ್ಕಂಥದ್ದು. ಇದು ಒಂದೇ ಒಂದು ಗಿಡ, ಇದು ಬೇರೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ನಾನು 2012-17 ಇದು ಮಾಡಿರೋದ್ರಿಂದ ನಾನು ರಿಟೈರ್ಡ್ ಆದಮೇಲೆ ಒಂದು 3-4 ತಿಂಗಳು ಕೂತಿದ್ದೆ. ಈಗ ಮತ್ತೆ ನಾನು ಓಪನ್ಡ್ ನನ್ನ ಒಂದು ಟ್ರಸ್ಟ್ ಮಾಡಿ 4 ಜನಕ್ಕೆ ಯಾವ ಥರ ಸರ್ವಿಸ್ ಕೊಟ್ಟು ಅಟ್ಲೀಸ್ಟ್ ಯಂಗ್ಸ್ಟರ್ಸ್ ನನಗೆ ಬೇಕು, ಯೂತ್ಸ್ ಬೇಕು,
ಎಲ್ಲಾರ್ಗು ಗೌರ್ಮೆಂಟ್ ಕೆಲಸ ಸಿಕ್ಕಲ್ಲ. ಅವ್ರನ್ನ ಯಾವ ತರ ಇವತ್ತಿನ ದಿವಸ ನಾವು ಅಗ್ರೋ ಬೇಸ್ಡ್ ಎಂಟರ್ಪ್ರಿನರ್ ಮಾಡ್ಬೋದು, ಮತ್ತೆ ಯಾವ ತರ ನಾವು ಟೂರಿಸ್ಟ್ ಅಟ್ರಾಕ್ಷನ್ ಅಗ್ರಿಕಲ್ಚರ್ ಟೂರಿಸಂ ಸೆಂಟರ್ ಅಂತ ಯಾಕೆ ಮಾಡಬಾರ್ದು ಅಂತ ಈ ನಿಟ್ಟಲ್ಲಿ ಕೆಲಸ ಮಾಡ್ತಾ ಇದ್ವಿ. ಈಗ ನಾವು ಇವತ್ತಿನ ದಿವಸ ನಾನು ಏನ್ ಹೇಳ್ತಾ ಇದ್ದೀನಿ ಎಲ್ಲಾನು ಕೂಡ ಇವತ್ತಿನ ದಿವಸ ಒಂದು 20 ಎಕರೆ ಜಮೀನಲ್ಲಿ ಚಾಮರಾಜನಗರದ ಹತ್ರ ಮಾಡಿ ಅಗ್ರಿ ಟೂರಿಸಂ ಸೆಂಟರ್ ಅಂತ ಮಾಡ್ಬೇಕು ಅಂತ ಓಡಾಡ್ತಾ ಇದ್ದೀನಿ. ಅಂದ್ರೆ ಅಲ್ಲಿ ಎಲ್ಲಾ ತಾಂತ್ರಿಕತೆಗಳು ಸಿಗ್ಬೇಕು ನಿಮ್ಗೆ. ಏನ್ ಬೇಕು, ನೀರಿಲ್ಲ ನೋಡಪ್ಪ, ನೀರಿದೆ ನೋಡ್ಕೊಳಪ್ಪ, ಎಲ್ಲಾ ತಾಂತ್ರಿಕತೆಯನ್ನು ಕೊಟ್ಟು ಅವ್ರಿಗೆ ಎಲ್ಲಾರು ಪ್ರಾಕ್ಟಿಕಲ್ ಆಗಿ ತೋರಿಸ್ಬಿಟ್ಟು ಇಷ್ಟಾದ್ರೂ ನೀವು ಮಾಡ್ಲಿಲ್ಲ ಅಂದ್ರೆ ಊಟ ಮಾಡ್ಕೊಂಡು ಹೋಗಿ ಅಂದ್ಬಿಡ್ತೀನಿ ಅಷ್ಟೇ. ಇಷ್ಟೊತ್ತು ಮಾಹಿತಿನ ಕೊಟ್ಟಿದ್ದಕ್ಕೆ ಮತ್ತೆ ಫೀಲ್ಡ್ ಅಲ್ಲಿ ಕುತ್ಕೊಂಡು ಇಂಚಿಂಚು ಡೀಟೇಲ್ಸ್ ನ ನಮಗೆ ಫೀಡ್ ಮಾಡಿದ್ದಕ್ಕೆ ಧನ್ಯವಾದ ಸರ್.